ಅದಕ್ಕೆ ಒಂದು ಮಾತಿದೆ ಸರ್, ಅಂಧರಿಗೆ ದಿವ್ಯಾಂಗರಿಗೆ ಅನುಕಂಪದ ಅವಶ್ಯಕತೆ ಇಲ್ಲ, ಅವಕಾಶಗಳನ್ನು ನೀಡಿದರೆ ಅದ್ಭುತವಾದಂಥ ಸೃಷ್ಟಿಗಳನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ನೀವೇ ಸಾಕ್ಷಿ ಸರ್. ಸಂಗೀತ ಹಾಡ್ತಿದ್ದೆ, ಆದರೆ ಏನು ಹಾಡುದಂತ ನನಗೆ ಗೊತ್ತಿರಲಿಲ್ಲ. ನನಗೆ ಸಂಗೀತ ಕಲಿಸಿಕೊಟ್ಟದೆ ನಮ್ಮ ಗುರುಗಳಾದ ಕೃಷ್ಣಪ್ಪ ಸರ್ ಅವರು. ಉಪಕರಣಗಳನ್ನು ಜೋಡಿಸುವುದು, ಅವುಗಳನ್ನು ರಿಪೇರಿ ಮಾಡುವುದರಿಂದ ಹಿಡಿದು ನುಡಿಸುವುದನ್ನು ಕೂಡ ಅವರು ಕಲಿಸ್ತಾ ಇದ್ದಾರೆ. ಪ್ರತಿದಿನ ನಮ್ಮ ಶಾಲೆ ಪ್ರಾರಂಭವಾಗುವುದೇ ನಮ್ಮ ಸಂಗೀತ ಸರ್ ಹಾಗೂ ಅವರ ಶಿಷ್ಯ ವೃಂದದ ಸಂಗೀತದ ಒಂದು ನಾದದಿಂದ. ಬ್ಲೈಂಡ್ ಪರ್ಸನ್ ಆಗಿದ್ದರೂ ಕೂಡ ಮಕ್ಕಳು ತುಂಬ ಸೈಲೆಂಟಾಗಿ, ಯಾಕಂದರೆ ಅಷ್ಟು ಶಿಸ್ತಿನಿಂದ ನಮ್ಮ ಶಾಲೆಯಲ್ಲಿ ಸಂಗೀತ ಪಾಠ ನಡೀತದೆ. ಮತ್ತು ಕೆಲವು ಮಕ್ಕಳು ಅವರಲ್ಲಿ ಕೋಚಿಂಗ್ ಕ್ಲಾಸಿಗೆ ಕೂಡ ಹೋಗ್ತಾರೆ. ಆದರೂ ಕೂಡ ಎಲ್ಲವನ್ನು ಕೂಡ ಸರ್ ಅದನ್ನು ತುಂಬ ಚೆಂದ ಮಾಡಿ ನಿಭಾಯಿಸಿಕೊಂಡು ನಮ್ಮ ಶಾಲೆ ಒಂದು ನಮ್ಮ ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ತುಂಬ ಫೇಮಸ್ ಆಗುವಂತೆ ಮಾಡಿದ್ದಾರೆ. ಅಡಿಗೆ ಕೇಳಿದ್ರೆ ಬಹುಶಃ ನಾಯಿಗೆ ಹಾಕಿದ್ರು ನಾಯಿ ಮೂಸ್ಬಿಡ್ತಿರ್ಲಿಲ್ವೇನೋ, ಆ ರೀತಿ ಅನ್ನ ಆಗ್ತಿತ್ತು ನನ್ನ ಕೈಯಲ್ಲಿ. ಮತ್ತು ಶಾಲೆಯಲ್ಲೂ ನಮ್ಮ ಟೀಚರ್ಸು ಪಾಪ ಅವರು ಮನೆಯಲ್ಲಿ ತಿಂಡಿ ಮಾಡಿದರೆ ಪಾಪ ಸಂಗೀತ ಮಾಸ್ಟರ್ ಕೈ ಎಲ್ಲ ಸುಟ್ಕೊಂಡು ಕೈ ಎಲ್ಲ ಕಪ್ಪಾಗಿದ್ದು, ಒಲೆಯಲ್ಲಿ ಅಡುಗೆ ಮಾಡೋದು, ಸಿಮೆಂಟ್ ಸ್ಟೋವಲ್ಲಿ ಅಡುಗೆ ಮಾಡೋದು ಮೇಡಮ್. ಕೈ ಎಲ್ಲ ನೋಡಿ ಅಯ್ಯೋ ಕೈ ಎಲ್ಲ ನೋಡಿ ಮಸಿಯಾಗಿದೆ ಎಲ್ಲ, ಮಾಸ್ಟರ್ ಕೈ ಎಲ್ಲ ಸುಟ್ಕೊಂಡು ಮಾಡ್ಕೊಂಡು ಬರ್ತಾರೆ ಅಂತೇಳಿ ಅವ್ರ ಮನೆಯಿಂದ ಬಾಕ್ಸಲ್ಲಿ ತಂದು ಕೊಡೋರು. ಅವಳಿ ನಾಡಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಅಂತ ಹೇಳಿದರೆ ಯಾರಿಗಿಷ್ಟ ಇರೋದಿಲ್ಲ ಹೇಳಿ? ನಮಗೇನಾದರೂ ಮನಸ್ಸಿಗೆ ಬೇಜಾರಾಯಿತು ಅಂತ ಹೇಳಿದರೆ ನಾವು ಮೊದಲು ಆಲಿಸುವಂಥದ್ದು ಸಂಗೀತ. ನಮ್ಮ ಮನಸ್ಸಿಗೆ ಒಂದು ಔಷಧಿಯಾಗಿ ಕೂಡ ಪರಿಣಮಿಸುವಂಥದ್ದು ಸಂಗೀತ. ನಾವಿವತ್ತು ತೋರಿಸಲಿಕ್ಕೆ ಹೊರಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಕೂಡ ಹಾಗೆ ಅಂಧರಾಗಿದ್ದುಕೊಂಡು ಸಂಗೀತವನ್ನು ಅಭ್ಯಾಸವನ್ನು ಮಾಡಿಕೊಂಡು ಸಂಗೀತ ಅಧ್ಯಾಪಕರಾಗಿ ಇದೀಗ ಸುಂದರ ಪೌರಾಣಿಕ ಪ್ರೌಢಶಾಲೆಯಲ್ಲಿ ಸಂಗೀತ ಅಧ್ಯಾಪಕರಾಗಿದ್ದಾರೆ. ಹಾಗಾದರೆ ಬನ್ನಿ ಅವರ ಬಗ್ಗೆ ಒಂದೆರಡು ವಿಷಯಗಳನ್ನು ತಿಳ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನಾನು ಪೆರ್ವಾಜೆ ಸುಂದರ ಪೌರಾಣಿಕ ಪ್ರೌಢಶಾಲೆಯ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯಲ್ಲಿ ಶ್ರೀಯುತ ಕೃಷ್ಣಪ್ಪ ಸರ್ ಅವರು ಬಹಳ ವರ್ಷಗಳಿಂದ ಸಂಗೀತ ಶಿಕ್ಷಕರಾಗಿ ಅನೇಕ ಸಾಧನೆಗಳನ್ನು ಮಾಡಿರ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಕೇವಲ ಸಂಗೀತ ಅಂದರೆ ತರಗತಿಯ ಒಳಗೆ ಅಲ್ಲ, ವಿವಿಧ ಸಂಗೀತ ಉಪಕರಣಗಳನ್ನು ಜೋಡಿಸುವುದು, ಅವುಗಳನ್ನು ರಿಪೇರಿ ಮಾಡುವುದರಿಂದ ಹಿಡಿದು ನುಡಿಸುವುದನ್ನು ಕೂಡ ಅವರು ಕಲಿಸ್ತಾ ಇದ್ದಾರೆ. ಪ್ರತಿದಿನ ನಮ್ಮ ಶಾಲೆ ಪ್ರಾರಂಭವಾಗುವುದೇ ನಮ್ಮ ಸಂಗೀತ ಸರ್ ಹಾಗೂ ಅವರ ಶಿಷ್ಯ ವೃಂದದ ಸಂಗೀತದ ಒಂದು ನಾದದಿಂದ. ಪ್ರತಿದಿನ ಅಸೆಂಬ್ಲಿಯಲ್ಲಿ ವಿದ್ಯಾರ್ಥಿಗಳು ತಬಲ, ಹಾಗೆ ಹಾರ್ಮೋನಿಯಂ, ಕೀಪ್ಯಾಡ್, ಹಾಗೆ ಈಗ ಫ್ಲೂಟ್ನೊಂದಿಗೂ ಸಂಗೀತದೊಟ್ಟಿಗೆ ನಮ್ಮ ಪ್ರೇಯರ್ ಪ್ರಾರಂಭ ಆಗ್ತದೆ. ಹಾಗೆ ಪ್ರತಿ ಸಂಗೀತ ತರಗತಿಯಲ್ಲೂ ಕೂಡ ವಿವಿಧ ಬಗೆಯ ಏನು ಭಜನೆಗಳಿರಲಿ, ಹಾಗೆ ಭಾವಗೀತೆಗಳಿರಲಿ, ಅವರು ರಾಗಪೂರ್ಣವಾಗಿ ಇನ್ಸ್ಟ್ರೂಮೆಂಟ್ನೊಂದಿಗೆ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಸುತ್ತಮುತ್ತ ನಡೆಯುವ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರೇಯರ್ ಇದ್ದರೆ, ಪ್ರಾರ್ಥನೆ ಇದ್ದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನೇ ಅದಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ಅದಕ್ಕೆ ಕಾರಣ ಕೃಷ್ಣಪ್ಪ ಸರ್ ಅವರ ಒಂದು ತಯಾರಿ ಹಾಗೆ ಯಾಜಮಾನ್ಯ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಇರಲಿ, ಕನ್ನಡ ರಾಜ್ಯೋತ್ಸವ ಇರಲಿ, ಹಾಗೆ ಗಣರಾಜ್ಯೋತ್ಸವ ಇರಲಿ, ಅಲ್ಲಿ ಗಾಂಧಿ ಮೈದಾನದಲ್ಲಿ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ರಾಷ್ಟ್ರಗೀತೆ ಹಾಗೆ ಧ್ವಜಗೀತೆ ಹಾಡುವುದಕ್ಕೆ ಪ್ರತಿ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಆಯ್ಕೆ ಆಗ್ತಾ ಇದ್ದಾರೆ. ಹೀಗೆ ನಮ್ಮ ಶಾಲೆಯಲ್ಲಿ ಒಂದು ಸಂಗೀತದ ವಾತಾವರಣದೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕ ಆಗುವ ಹಾಗೆ ಒಂದು ಸಂಗೀತದ ಒಂದು ಕ್ಷೇತ್ರದಲ್ಲಿ ಲವಲವಿಕೆಯನ್ನು ಉಂಟು ಮಾಡಿದವರು ಕೃಷ್ಣಪ್ಪ ಸರ್ ಅವರು. ಅವರು ನಮ್ಮ ಶಾಲೆಗೆ ಒಂದು ಆಸ್ತಿ ಅಂತ ಹೇಳ್ಬೋದು. ಹೀಗೆ ಸ್ಕೂಲ್ ಡೇಯಲ್ಲಿರಲಿ, ಹಾಗೆ ಬೇರೆ ಪ್ರತಿಭಾ ಕಾರಂಜಿಯಲ್ಲಿರಲಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಒಂದು ವೇದಿಕೆಯಲ್ಲಿ ಅವರ ನಿರ್ವಹಣೆಯಲ್ಲಿ ಇವರ ಪಾತ್ರ ಮಹತ್ತರವಾದ್ದು. ಖಾಲಿ ಸಂಗೀತ ಅಲ್ಲ, ಹಾಗೆ ವಿದ್ಯಾರ್ಥಿಗಳು ವೇದಿಕೆಯನ್ನು ಎದುರಿಸುವ ರೀತಿಯನ್ನು, ಹಾಗೆ ಅವರು ನಿರೂಪಣೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಕೂಡ ಇವರು ಮಾರ್ಗದರ್ಶನ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಅಂತಹ ಕೃಷ್ಣಪ್ಪ ಸರ್ ಅವರ ಬಗ್ಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅವರ ಒಂದು ಈ ಕಾರ್ಯ ನಿರಂತರವಾಗಿ ನಡೀತಾ ಇರಲಿ,
ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಸೇವೆ ಅನವರತ ನಡೆಯಲಿ, ವಿದ್ಯಾರ್ಥಿಗಳ ಭವಿಷ್ಯ ಈ ಸಂಗೀತದ ಮೂಲಕ ಉಜ್ವಲ ಆಗಲಿ ಅಂತ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ನಮಸ್ಕಾರಗಳು. ಫಸ್ಟ್ ನಮ್ಮದು ಬೆಳಗಿನ ಪ್ರೇಯರಲ್ಲಿ ಎಲ್ಲ ಇರ್ತದೆ, ಅಂದರೆ ಸಂಗೀತದ್ದು ಉಪಕರಣಗಳು ಎಲ್ಲ ಇರ್ತದೆ. ಹಾರ್ಮೋನಿಯಂ, ತಬಲ, ತುಂಬ ಅಂದರೆ ಮಕ್ಕಳಿಗೆಲ್ಲ ಕಲಿಸುವ ಶಿಕ್ಷಕರಂದರೆ ಇವರು ಕೃಷ್ಣಪ್ಪ ಸರ್. ಇವರು ಅಂದರೆ ಅವರ ಪ್ರತಿಭೆಯನ್ನು ಎಲ್ಲರಿಗೆ ಸಹ ಹೇಳಿಕೊಡ್ತಾರೆ. ಅಂದರೆ ಹಾರ್ಮೋನಿಯಂ ಇರಲಿ, ಕೊಳಲಿರಲಿ, ತಬಲ ಇರಲಿ, ಹೌದು ಎಲ್ಲ ಬೇರೆ. ಮತ್ತು ಬೇರೆ ಶಾಲೆಗಳಲ್ಲಿ ಬೆರಳೆಣಿಕೆಯಿಂದ ಸಂಗೀತ ಗುರುಗಳಿರುವುದು, ಆದರೆ ನಮ್ಮ ಶಾಲೆಯಲ್ಲಿ ಕೃಷ್ಣಪ್ಪ ಸರ್ ಸಿಕ್ಕಿದ್ದು ನಮಗೆ ಭಾಗ್ಯನೇ ಹೌದು. ಮತ್ತು ಈ ವರ್ಷ ನಮ್ಮದು ಸಂಗೀತದಲ್ಲಿ ಹೋದ ವರ್ಷ ಜನಪದ ಗೀತೆಯಲ್ಲಿ ಪ್ರಣಮ್ಯ ಭಟ್ ಪ್ರಥಮ ಸ್ಥಾನ ಪಡೆದಿದ್ಲು ಇವರ ಮಾರ್ಗದರ್ಶನದಿಂದ. ಮತ್ತು ಈ ವರ್ಷ ಪ್ರಣಮ್ಯ ಶೆಟ್ಟಿ ಭಾವಗೀತೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ಲು. ಅದು ಸಹ ಇವರ ಮಾರ್ಗದರ್ಶನದಿಂದ ಅಂತ ಹೇಳ್ತೇನೆ. ಮತ್ತು ನನಗೆ ಸಹ ಹೇಳಿಕೊಟ್ಟಿದ್ರು, ಹಾರ್ಮೋನಿಯಂ ಹೇಳಿಕೊಟ್ಟಿದ್ರು. ನಮಸ್ಕಾರ. ಕಾರ್ಕಳ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಸಂಗೀತ ಶಿಕ್ಷಕರು ಇದ್ದಾರೆ. ಅವರು ಮುಖ್ಯವಾಗಿ ನಮ್ಮ ಬೆಳಗಿನ ಒಂದು ಪ್ರಾರ್ಥನೆ ಇದನ್ನು ಭಾಳ ಸೊಗಸಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ತಾಲೂಕು ಮಟ್ಟದ ಕಾರ್ಯಕ್ರಮಗಳು, ಮುಖ್ಯವಾಗಿ ಸ್ವಾತಂತ್ರ್ಯ ದಿನಾಚರಣೆ, ಹಾಗೆಯೇ ಗಣರಾಜ್ಯೋತ್ಸವ, ಅದೇ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ, ಈ ಕಾರ್ಯಕ್ರಮಗಳಿಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳನ್ನೇ ಕಾರ್ಕಳದ ದಂಡಾಧಿಕಾರಿಯವರು ಕರೀತಾರೆ. ಹಾಗಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಳ ಉತ್ತಮವಾಗಿ ಕಾರ್ಯಕ್ರಮ ನೀಡುವ ಕಾರಣ, ಉತ್ತಮವಾಗಿ ಸಂಗೀತ ಕಾರ್ಯಕ್ರಮ ಕೊಡುವ ಕಾರಣ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳನ್ನೇ ಪ್ರತಿ ವರ್ಷ ಕರೀತಾ ಇದ್ದಾರೆ. ಹಾಗೆಯೇ ಈಗ ನಾಡ್ದು ಜನವರಿ 26ಕ್ಕೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೆ ಸಂಗೀತ ಶಿಕ್ಷಕರನ್ನು ದಂಡಾಧಿಕಾರಿ ಆಗಿರುವಂಥ ತಹಸೀಲ್ದಾರ್ ಅವರು ಈಗಾಗಲೇ ನಮಗೆ ಆಮಂತ್ರಣ ನೀಡಿದ್ದಾರೆ. ಮತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಕೂಡ ಅವರು ಸಾಮೂಹಿಕವಾಗಿ ಸಂಗೀತವನ್ನು ಹೇಳಿಕೊಡ್ತಾ ಇದ್ದಾರೆ. ಕ್ಲಾಸಿನಲ್ಲಿ ವಾದ್ಯಗಳೊಂದಿಗೆ ಸಂಗೀತ ಕಾರ್ಯಕ್ರಮವನ್ನು ಹೇಳಿಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಒಂದು ಶಾಲಾ ವಾರ್ಷಿಕೋತ್ಸವ ಆಗಿರ್ತದೆ. ಆ ಸಂದರ್ಭದಲ್ಲಿಯೂ ಕೂಡ ಹಾಗೆಯೇ ಸುಮಾರು 1.5 ಗಂಟೆಗಳ ಕಾಲ ಸಂಗೀತ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ಕಾಲವನ್ನು ಅದಕ್ಕೆ ಇಟ್ಟಿರ್ತೇವೆ. ಆ ಕಾರ್ಯಕ್ರಮ ಭಾಳ ಸೊಗಸಾಗಿ ಬಂದಿದೆ. ಹಾಗೆ ತರಗತಿಯ ಎಲ್ಲ ತರಗತಿಗಳಿಗೆ ಅವರು ಎಲ್ಲ ಮಕ್ಕಳಿಗೆ ಸಾಮಾನ್ಯವಾಗಿ ಸಂಗೀತವನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆಯೇ ಕೆಲವು ಆಯ್ದ ಮಕ್ಕಳಿಗೆ ಪಕ್ಕವಾದ್ಯವನ್ನು ನುಡಿಸುವಂಥದ್ದು ಅದನ್ನು ಕೂಡ ಅವರು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಭಾಳ ತಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ನಮ್ಮ ಮಕ್ಕಳಿಗೆ ಈ ಸಂಗೀತ ಹಾಗೆಯೇ ಪಕ್ಕವಾದ್ಯವನ್ನು ಹೇಳಿಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆ ವತಿಯಿಂದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ, ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಂಸ್ಥೆ ವತಿಯಿಂದ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರಿ ಭಟ್ ಅಂತ. ನಾವು ಇಲ್ಲಿ ನಮ್ಮ ಸಂಗೀತ ಸರ್ನ ಬಗ್ಗೆ ಹೇಳಬೇಕಾದ್ರೆ, ಕೃಷ್ಣಪ್ಪ ಸರ್ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಪೆರ್ವಾಜು ಶಾಲೆಯಲ್ಲಿ ನಮ್ಮಷ್ಟು ಫೇಮಸ್ ಆಗಿ ಮ್ಯೂಸಿಕನ್ನು ಹೇಳಿಕೊಡೋರು ಯಾರಿಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲಿ ಬೆಳಗಿನ ಪ್ರೇಯರ್ ಕೇಳೋದೇ ಒಂದು ನಮಗೆಲ್ಲರಿಗೂ ಕೂಡ ಖುಷಿಯಾದಂತಹ ಒಂದು ಅನುಭವವನ್ನು ನೀಡ್ತದೆ. ಯಾಕಂತೇಳಿ ಮಕ್ಕಳು ಅಷ್ಟು ಸುಗಮವಾಗಿ ಸಂಗೀತ ಸರ್ನ ಪಕ್ಕವಾದ್ಯಗಳು ಕೂಡ ಚಂದ ಮಾಡಿ ಹೇಳಿಕೊಡ್ತಾರೆ. ನಮ್ಮಲ್ಲಿ ತಬಲ ಆಗಲಿ, ಹಾರ್ಮೋನಿಯಂ ಆಗಲಿ, ಕೊಳಲಾಗಲಿ, ಆ ಶಂಖನಾದ ಎಲ್ಲದೊಟ್ಟಿಗೆ ಸೇರುವಾಗ ಬೆಳಗಿನ ಪ್ರೇಯರ್ ಅಂತ ಹೇಳಿದ್ರೆ ನಮಗೆ ಒಂದು ಸ್ಟಾರ್ಟಿಂಗಿಗೆ ತುಂಬ
ಖುಷಿ ಅಂತ ಅನಿಸುತ್ತೆ. ಒಂದು ವೇಳೆ ಅದು ನಮ್ಗೆ ಇಲ್ಲ ಅಂತ ಹೇಳಿದರೆ ಭಾರಿ ಹಿಂಸೆ ಅಂತ ಅನ್ನಿಸ್ತದೆ. ಮತ್ತು ನಮ್ಮ ಸಂಗೀತ ನಮ್ಮಲ್ಲಿ ಏನಂತ ಹೇಳಿದರೆ ಪ್ರತಿಯೊಂದು ಈಗ ಮ್ಯಾಥ್ಸ್ ಸೈನ್ಸಿಗೆ ನಾವು ಹೇಗೆಲ್ಲ ಸಬ್ಜೆಕ್ಟ್ ವೈಸ್ ಇದು ಮಾಡ್ತೇವೆ, ಆ ಪೀರಿಯಡ್ ನನಗೆ ಬೇಕು ಅಂತ ನಮ್ಮ ಸಂಗೀತ ಸರ್ ಕೂಡ ಹಾಗೆ ತುಂಬಾ ನಮಗೆ ಅದೊಂದು ಆ ಪೀರಿಯಡನ್ನು ಅವರು ತುಂಬಾ ಇಷ್ಟಪಡ್ತಾರೆ. ಯಾಕಂತ ಹೇಳಿದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಆ ಒಂದು ಪೀರಿಯಡನ್ನು ತುಂಬ. ಅವರು ಒಂದು ಬ್ಲೈಂಡ್ ಪರ್ಸನ್ ಆಗಿದ್ದರೂ ಕೂಡ ಮಕ್ಕಳು ತುಂಬ ಸೈಲೆಂಟಾಗಿ, ಯಾಕಂದರೆ ಅಷ್ಟು ಶಿಸ್ತಿನಿಂದ ನಮ್ಮ ಶಾಲೆಯಲ್ಲಿ ಸಂಗೀತ ಪಾಠ ನಡೀತದೆ. ಮತ್ತು ಕೆಲವು ಮಕ್ಕಳು ಅವರಲ್ಲಿ ಕೋಚಿಂಗ್ ಕ್ಲಾಸಿಗೆ ಕೂಡ ಹೋಗ್ತಾರೆ. ಆದರೂ ಕೂಡ ಎಲ್ಲವನ್ನು ಕೂಡ ಸರ್ ಅದನ್ನು ತುಂಬ ಚೆಂದ ಮಾಡಿ ನಿಭಾಯಿಸಿಕೊಂಡು ನಮ್ಮ ಶಾಲೆ ಒಂದು ನಮ್ಮ ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ತುಂಬ ಫೇಮಸ್ ಆಗುವಂತೆ ಮಾಡಿದ್ದಾರೆ. ಅದರ ನಂತರ ನಮ್ಮಲ್ಲಿ ನಾವು ಬೆಳಗಿನ ಪ್ರೇಯರಲ್ಲಿ ಇದನ್ನು ಬರ್ಡೇ ನಮ್ಮ ಜನ್ಮದಿನವನ್ನು ಮಕ್ಕಳು ಆಚರಿಸ್ತಾರೆ. ಮೊದಲೆಲ್ಲ ನಾವು ಇಂಗ್ಲೀಷ್ನಲ್ಲೆಲ್ಲ ಹಾಡಿಸ್ತಿದ್ದೆವು ಹ್ಯಾಪಿ ಬರ್ಡೇ ಅಂತೇಳಿ, ಬರೀ ವಿಶ್ ಮಾತ್ರ ಮಾಡ್ತಿದ್ದೆವು. ಬಟ್ ಈಗ ನಾವು ಜನ್ಮದಿನ ಇದು ಅಂತ ಅದನ್ನು ತುಂಬ ಚೆಂದ ಮಾಡಿ ನಮ್ಮ ಮ್ಯೂಸಿಕ್ ಸರ್ನ ಸಾಥ್ನಿಂದ ಹೇಳ್ತಾ ಇದ್ದೇವೆ. ಅದು ಕೂಡ ನಮಗೆ ತುಂಬ ಖುಷಿ. ಮತ್ತು ಸರಿಗೆ ತುಂಬ ಅವಾರ್ಡ್ಗಳು ಸಿಕ್ಕಿದ್ದಾವೆ. ಅದರಲ್ಲಿ ಅವರ ಈ ಒಂದು ವಿಶೇಷ ಚೇತನರಾದರೂ ಕೂಡ ಅವರ ಕಾಳಜಿಗೆ, ಸಂಗೀತದ ಬಗ್ಗೆ ಕಾಳಜಿಗೆ ನಿಜವಾಗ್ಲೂ ನಮಗೆ ಖುಷಿ ಅನಿಸುತ್ತೆ. ನಾವು ಕೂಡ ಸ್ವಲ್ಪ ಅವರಿಗೆ ಸಾಥ್ ನೀಡ್ತೇವೆ. ಯಾಕಂತ ಹೇಳಿದರೆ ನಾವು ಸ್ವಲ್ಪ ಅದರಲ್ಲಿ ಸಂಗೀತದಲ್ಲಿ ಆಸಕ್ತಿ ಇರುವುದರಿಂದ, ಸಂಗೀತ ಸರಿಗೆ ನೋಡಲಿಕ್ಕೆ ಸಮಸ್ಯೆ ಇರೋದರಿಂದ ಅವರು ಯಾವಾಗಲೂ ನಮ್ಮ ಸಾಥನ್ನು ಬಯಸ್ತಾರೆ. ಅವರಿಗೆ ನಮ್ಮಿಂದ ಆದಷ್ಟು ಎಲ್ಲ ರೀತಿಯ ಸಪೋರ್ಟ್ಗಳನ್ನು ಮಕ್ಕಳಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಲಿಕ್ಕೆ ಕೂಡ ಆ ಟೈಮಲ್ಲಿ ನಾವು ಸಹಕರಿಸ್ತೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಫಾನ. ನಾನು 9ನೇ B ತರಗತಿಯಲ್ಲಿ ಓದ್ತಿದ್ದೇನೆ. ಇವತ್ತು ನಾವು ನಮ್ಮ ಸಂಗೀತ ಗುರುಗಳಾದ ಕೃಷ್ಣಪ್ಪ ಸರ್ ಅವ್ರ ಬಗ್ಗೆ ಒಂದೆರಡು ಅನಿಸಿಕೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊದಲನೇ ಬಾರಿ 8ನೇ ತರಗತಿಯಲ್ಲಿ ಇರುವಾಗ ನನಗೆ ಎಂಥ ಸಂಗೀತ ಅಂತ ಗೊತ್ತಿರಲಿಲ್ಲ. ನಾನು ಸಂಗೀತ ಹಾಡ್ತಿದ್ದೆ, ಆದರೆ ಏನು ಹಾಡೋದಂತ ನನಗೆ ಗೊತ್ತಿರಲಿಲ್ಲ. ನನಗೆ ಸಂಗೀತ ಕಲಿಸಿಕೊಟ್ಟದೆ ನಮ್ಮ ಗುರುಗಳಾದ ಕೃಷ್ಣಪ್ಪ ಸರ್ ಅವರಿಗೆ ನಾನು ಧನ್ಯವಾದ ಅಂತ ಹೇಳ್ತೇನೆ. ಮತ್ತೊಂದು, ನಮ್ಮಿಂದ ಕೆಲವರು ಹಾಡಲಿಕ್ಕಿದ್ದಾರೆ, ಅವರಿಗೆ ಅವಕಾಶ ಸಿಗುವುದಿಲ್ಲ. ಇಂಥ ಶಾಲೆ ನಮ್ಮ ಪೆರ್ವಾಜೆ ಶಾಲೆಯಲ್ಲಿ ಸಿಗ್ತಾ ಉಂಟು. ಹಾಗೆ ನಮಗೆ ಗುರುಗಳಾದ ಕೃಷ್ಣಪ್ಪ ಸರ್ ಅವರು ನಮಗೆ ಅವಕಾಶ ಕೊಡ್ತಿದ್ದಾರೆ. ಅದರೊಂದಿಗೆ ನಾವೆಲ್ಲರೂ ವಿದ್ಯಾರ್ಥಿಗಳು, ಕೆಲವರಿಗೆ ಅವಕಾಶ ಇಲ್ಲ, ಅವರು ನಮಗೆ ಬೇರೆ ಶಾಲೆಯಲ್ಲಿ ಕೂಡ ಸಿಗುವುದಿಲ್ಲ. ನಾವು ಬೇರೆ ಶಾಲೆಗೆ ಹೋಗಿ ನಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಆಗುತ್ತದಂತ ನಮ್ಮ ಕೃಷ್ಣಪ್ಪ ಸರ್ ಅವರು ನಮಗೆ ಕೊಟ್ಟಿದ್ದಾರೆ. ಸರ್, ನಿಮಗೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೇನೆ ಸರ್. ನಮ್ಮ ಜೊತೆ ಸುಂದರ ಪುರಾಣಿಕ ಪ್ರೌಢಶಾಲೆಯ ಶಿಕ್ಷಕರಾದಂಥ ಕೃಷ್ಣಪ್ಪ ಸರ್ ಅವ್ರ ಜೊತೆ ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ಒಂದು ಮಾತಿದೆ ಸರ್, ಅಂಧರಿಗೆ ದಿವ್ಯಾಂಗರಿಗೆ ಅನುಕಂಪದ ಅವಶ್ಯಕತೆ ಇಲ್ಲ, ಅವಕಾಶಗಳನ್ನು ನೀಡಿದರೆ ಅದ್ಭುತವಾದಂಥ ಸೃಷ್ಟಿಗಳನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ನೀವೇ ಸಾಕ್ಷಿ ಸರ್. ನಾವು ನೋಡಿದ್ವಿ, ಕ್ಲಾಸಿಗೆ ಬಂದಾಗ ನೋಡಿದ್ವಿ ಸರ್, ಮಕ್ಕಳು ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ಆಗಿರ್ಬೋದು, ಅವರಿಗೆ ನೀವು ಕೊಡುವಂಥ ವಿದ್ಯೆ ಆಗಿರ್ಬೋದು, ಎಲ್ಲ ಸಹ ಅದನ್ನು ತೋರಿಸ್ತಾ ಇದೆ ಸರ್. ನೀವು ಮೂಲತಃ ಕೊಪ್ಪಳದವರಾಗಿದ್ದು ಸರ್, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು. ಮೂಲತಃ ನಾನು ಕೊಪ್ಪಳದವನು, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕೊಪ್ಪಳ ಟೌನ್ನಲ್ಲೇ ಮನೆ ಇರೋದು ಮೇಡಮ್. ನನ್ನ ಬಾಲ್ಯ ಜೀವನ ಹೇಗಂದರೆ, ನನಗೆ ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಣ್ಣು ಕಾಣ್ತಿತ್ತು ಮೇಡಮ್ ನನಗೆ. ಆಮೇಲೆ ನಂತರ ನನಗೆ ಹೀಗೆ ಬೆಳವಣಿಗೆ ಆಗ್ತಾ ಕಣ್ಣಿನ ನರಗಳು ಒಂದು ವೀಕ್ನೆಸ್ಸಿಂದಾಗಿ ದೃಷ್ಟಿ ಕಡಿಮೆ ಆಯಿತು ಮೇಡಮ್. ನಾನು ಶಾಲೆಗೆ ನಾರ್ಮಲ್ ಇದೇ ಶಾಲೆಗೆ ಈ ಥರದ ಶಾಲೆಗೆ ಹೋಗ್ತಾ ಇದ್ದೆ ಮೇಡಮ್. ಸಾಮಾನ್ಯ ಮಕ್ಕಳೊಟ್ಟಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತು. 1ರಿಂದ 5ನೇ ತರಗತಿಯವರಿಗೆ ಅವರೊಟ್ಟಿಗೆ ನಾನು ಬರೆಯೋದಾಗಲಿ ಅಥವಾ ಶಾಲೆಯಲ್ಲಿ ಕಲಿಯೋದಾಗಲಿ, ಹಾಡೋದಾಗಲಿ ಅಥವಾ ಆಟ ಪಾಠಗಳಲ್ಲಿ ತೊಡಗುತ್ತಿದ್ದೆ ಮೇಡಮ್. ಆದರೆ ನನಗೆ ಸ್ವಲ್ಪ ದೃಷ್ಟಿಯ ನ್ಯೂನತೆ ಇದ್ದಿದ್ದರಿಂದ ಅವ್ರ ಹಾಗೆ ನಾನು ಅಷ್ಟೊಂದು ಸರಾಗವಾಗಿ ಓಡಾಡೋಕ್ಕಾಗ್ತಿರಲಿಲ್ಲ, ಓದೋಕೆ ಬರೆಯೋಕ್ಕಾಗ್ತಿರ್ಲಿಲ್ಲ. ಕೆಲವೊಂದು ಚಟುವಟಿಕೆಯಲ್ಲಿ ನಾನು ಹಿಂದೆ ಇರ್ತಿದ್ದೆ ಮೇಡಮ್. ದೃಷ್ಟಿ ಕ್ರಮೇಣ ಕಡಿಮೆ ಆಗ್ತಾ ಬಂದಂಗೂ ನಾನು 5ನೇ ಕ್ಲಾಸಿಗೆ ನನ್ನ ವಿದ್ಯಾಭ್ಯಾಸ ಅಲ್ಲಿಗೆ ಸ್ಥಗಿತ ಮಾಡಿದ್ವಿ. ಯಾಕಂದರೆ ಬೋರ್ಡ್ ಮೇಲೆ ನಮ್ಮ ಶಾಲೆಯಲ್ಲಿ ಗುರುಗಳಾದಂಥವ್ರು ಅವರು ಬರೆದಿದ್ದನ್ನು ನನಗೆ ಕಾಣ್ತಾ ಇರಲಿಲ್ಲ ಮೇಡಮ್. ಬೋರ್ಡ್ ಹತ್ರ ಹೋಗಿ ನಿಂತರೂ ನನಗೆ ಅಲ್ಲಿ ಅಕ್ಷರಗಳು ಕಾಣ್ತಾ ಇರಲಿಲ್ಲ. ಭಾಳ ನನಗೆ ಮನಸ್ಸಿಗೆ ನೋವು ಅನಿಸ್ತಿತ್ತು. ನನ್ನ ಜೊತೆಗಿದ್ದಂಥವ್ರು ಭಾಳ ಚೆನ್ನಾಗಿ ಓದೋರು, ಬರೆಯೋರು, ಕಲಿಯೋರು. ನಾನು ಹಿಂದೆ ಬೀಳ್ತಿದ್ದೆ. ನನಗೆ ಕಲಿಬೇಕನ್ನೋ ಆಸೆ ಜಾಸ್ತಿ ಇತ್ತು. ಆದರೆ ನನ್ನ ಕಣ್ಣಿನ ದೃಷ್ಟಿಯಿಂದಾಗಿ ನನಗೆ ಹಿನ್ನಡೆ ಆಗ್ತಿತ್ತು ಮೇಡಮ್. ಮತ್ತು ಶಾಲೆನೇ ಬಿಟ್ಟೆ ಮೇಡಮ್. ನಾನು ಶಾಲೆ ನಮ್ಮ ತಂದೆಗೆ ಹೇಳಿದೆ, ನಮ್ಮ ತಂದೆನೂ ವಿದ್ಯಾವಂತರಲ್ಲ, ನಮ್ಮ ತಾಯಿನೂ ವಿದ್ಯಾವಂತಲ್ಲ. ಅವರು ನಮ್ಮ ತಾಯಿ ಕೂಲಿ ಕೆಲಸ ಮಾಡೋರು, ಹೊಲದಲ್ಲಿ ಜಮೀನಲ್ಲಿ ಕೆಲಸ ಮಾಡೋಂಥ
ಬದುಕು ನಮ್ಮ ತಾಯಿದು. ನಮ್ಮ ತಂದೆ ಕುಲುಮೆ ಇತ್ತು, ನಮ್ಮದು ಕುಲುಮೆ ಕೆಲಸ ಮಾಡೋರು, ಕುಲುಮೆಯಲ್ಲಿ ಕಬ್ಬಿಣ ಕೆಲಸ ಮಾಡೋದು. ಅಲ್ಲಿ ಕುಲುಮೆಯಲ್ಲಿ ಈಗ ಏನು ಕಬ್ಬಿಣ ವಸ್ತುವನ್ನ ನಾವು ಕಾಯಿಸ್ಬೇಕಂತಂದ್ರೆ ಒಂದು ತಿದಿ ಅಂತ ಇರುತ್ತೆ ಮೇಡಮ್. ಆ ತಿದಿ ಎಳೆಯುವಂಥ ಕೆಲಸ, ಅದು ಬೆಂಕಿ ಆಗಬೇಕು, ಕಬ್ಬಿಣ ಕಾಯ್ಬೇಕಂದ್ರೆ ಅದು ತಿದಿ ಎಳೆಯಕ್ಕಿರುತ್ತೆ ಮೇಡಮ್. ಹೀಗೆ ಮೇಲಿಂದ ಕೈ ಎಳೆಯಕ್ಕಿರ್ತಿತ್ತು. ಆ ತಿದಿ ಎಳೆಯುವ ಕೆಲಸಕ್ಕೆ ನಾನು ಕೂತ್ಕೊಂತಿದ್ದೆ. ನಮ್ಮ ತಂದೆ ನೀನು ಇಲ್ಲೇ ಇರಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ, ದೇವರು ಹೇಗೆ ಮಾಡ್ತಾನ, ದೇವ್ರು ಹೇಗೆ ಆಡಿಸ್ತಾನ ಆ ರೀತಿ ಇರಬೇಕು ಅಂತೇಳಿ ನಮ್ಮ ತಂದೆ ಕುಲುಮೆಯಲ್ಲೇ ನನ್ನ ಕೆಲಸಕ್ಕೆ ಅವರು ನನ್ನನ್ನು ಅಲ್ಲೇ ತೊಡಗಿಸ್ಕೊಂಡ್ರು ಮೇಡಮು. ನಾನು ಕುಲುಮೆಯಲ್ಲಿ ಕೆಲಸ ಮಾಡ್ತಿರುವಾಗ ತಿದಿ ಎಳೆಯುವ ಕೆಲಸದಲ್ಲೇ ತೊಡಕೊಂಡಾಗ ನಮ್ಮ ಕುಲುಮೆಗೆ ಹಳ್ಳಿಯ ರೈತರು ತಮ್ಮ ಉಳುಮೆಗೆ ಬೇಕಾದ ಕೆಲವೊಂದು ಪರಿಕರಗಳನ್ನು ಅಲ್ಲಿ ಕಬ್ಬಿಣ ಕಾಯಿಸಿ ಹಣಸೋದು ಅಂತ ಹೇಳ್ತಾರೆ ಮೇಡಮ್. ಅದನ್ನು ಚೂಪು ಮಾಡಿಸೋದಂಥದ್ದಾಗಲಿ ಅಥವಾ ಅದನ್ನೇನು ಹದ ಮಾಡಿಕೊಂಡು ಬಿತ್ತೋಕೆ ಏನು ಬೇಕು ಆ ಸಿದ್ಧತೆ ಮಾಡಿಸ್ಕೊಂಡು ಹೋಗಿ ಬರ್ತೀವಿ. ನಮ್ಮಪ್ಪ ಅದನ್ನೆಲ್ಲ ಮಾಡಿಕೊಡೋರು ಮೇಡಮ್. ಆಗ ಆ ರೈತರು ಹೇಳೋರು, ನಮ್ಮ ಊರಿಗೆ ಗವಾಯಿಗಳು ಮಠದವ್ರು ಬಂದಿದ್ರು, ಅವರು ಕಣ್ಣು ನಿನ್ನಾಗೆ ಕಾಣ್ತಿರ್ಲಿಲ್ಲಪ್ಪ, ಅವರಿಗೆ ಎಷ್ಟು ಚೆನ್ನಾಗಿ ತಬಲಾ ನುಡಿಸ್ತಾ ಇದ್ದರು, ಎಷ್ಟು ಚೆನ್ನಾಗಿ ಹಾರ್ಮೋನ್ ನುಡಿಸ್ತಾ ಇದ್ರು, ಅವರು ಭಾಳ ಚೆನ್ನಾಗಿ ನುಡಿಸ್ತಾರೆ. ನಮ್ಮ ಬಯಲಸೀಮೆ ಭಾಷೆಯಲ್ಲಿ ಹೇಳ್ತಿದ್ರು, ಭಾಳ ಚೆನ್ನಾಗಿ ನುಡಿಸ್ತಿದ್ರು, ಭಾಳ ಖುಷಿ ಆಗ್ತಿತ್ತು ಅವರಿಗೆ. ಊರ ಜನಗಳೆಲ್ಲ ಎಷ್ಟು ಅವ್ರಿಗೆ ಮುಯಿ ಅಂತ ಕೊಟ್ಟರು ಅಂತಂದರೆ, ಒಬ್ಬರು ಆಗಿನ ಕಾಲದಲ್ಲಿ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ದೊಡ್ಡ ಹಣ ಮೇಡಮ್. ಆಗ ಅವರಿಗೆ 300-400 ರೂಪಾಯಿ ಗವಾಯಿಗಳು ಮಠದಿಂದ ಬಂದಂಥ ನನ್ನಾಗೆ ಇದ್ದಂಥ ಅಂಧರಿಗೆ ಅವರು ಒಂದು 4-6 ಗೀತೆಗಳನ್ನು ಹಾಡಿ ತಬಲ ನುಡಿಸಿ ಹಾಡಿ ಅವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದಾಗ ಅವರಿಗೆ ಅಷ್ಟೊಂದು ಅಂದರೆ ಅವರಿಗೆ ತೀರಾ ಇಲ್ಲ ಅಂತ ಏನು ಕೊಡುವಂಥದ್ದಲ್ಲ, ಅವ್ರಿಗೆ ಪ್ರೋತ್ಸಾಹ, ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವವನ್ನು ಕೊಟ್ಟು ಅವ್ರಿಗೆ ಹಾರೈಸ್ತಾ ಇದ್ರಂತೆ, ಪ್ರೋತ್ಸಾಹಿಸ್ತಾ ಇದ್ರಂತೆ. ಆ ವಿಷಯ ನನ್ನ ಹತ್ರ ಹೇಳುವಾಗ ನನಗೆ ಮನಸ್ಸಲ್ಲೇ ಒಂದು ರೀತಿ ಕಲಿಬೇಕನ್ನೋ ಒಂದು ಆಸಕ್ತಿ ಹುಡ್ತಾ ಇತ್ತು ಮೇಡಮ್. ಆದರೆ ನಾನು ಗವಾಯಿಗಳು ಮಠಕ್ಕೆ ಹೋಗ್ಬೇಕಂತ ನಾನು ಆಸೆ ಪಟ್ಟಾಗ ನಮ್ಮ ತಾಯಿನೂ ವಿದ್ಯಾವಂತಲ್ಲ, ನಮ್ಮ ತಂದೆನೂ ವಿದ್ಯಾವಂತಲ್ಲ. ಗದಗು ಸಾಧಾರಣ ಒಂದು 65-70 ಕಿಲೋಮೀಟ್ರ್ ದೂರದ ಊರು. ಇವನಿಗೆ ಕಣ್ಣು ಕಾಣಿಸಲ್ಲ, ಎಲ್ಲಿ ಹೋಗ್ತಾನೋ, ಎಲ್ಲಿ ಬೀಳ್ತಾನೋ, ಎಲ್ಲಿ ಹೇಳ್ತಾನೋ, ಎಲ್ಲಿ ಊಟ ಮಾಡ್ತಾನೋ, ಇವನಿಗೆ ಹಾಸ್ಟ್ಲಲ್ಲಿ ಯಾರು ನೋಡ್ತಾರೋ ಅಂತ ನಮ್ಮ ತಾಯಿಗೆ ಒಂದು ರೀತಿ ಆತಂಕ. ಈ ಆತಂಕದಿಂದಾಗಿ ನನ್ನ ತಾಯಿ ನನ್ನನ್ನು ಕೊಪ್ಪಳದಿಂದ ಗದಗಿಗೆ ಕಳಿಸೋದಕ್ಕೆ ಮನಸ್ಸು ಮಾಡಲಿಲ್ಲ ಮೇಡಮ್. ಬೇಡ ಅಂತ, ಏನು ನಾನು ದುಡಿತೀನಿ, ನನ್ನ ಕೈಲಾದಷ್ಟು ತಂದು ಹಾಕ್ತೀನಿ, ಊಟ ಮಾಡ್ಕೊಂಡು ಮನೆಗೆ ಇರಪ್ಪ ನೀನು, ಬೇಡ ಎಲ್ಲರೂ ಹೋಗಿ ಎಲ್ಲರೂ ಬಿದ್ದು ಕೈಕಾಲು, ಈ ಕಣ್ಣು ಕಾಣಿಸಲ್ಲ, ಕೈಕಾಲು ಮುರ್ಕೊಂಡು ಏನಾರು ಹೆಚ್ಚು ಕಡಿಮೆ ಆದರೂ ಅದಿಷ್ಟು ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ತಂದೆ ತಾಯಿ ನನ್ನ ಅಲ್ಲಿ ಕಳಿಸ್ಲಿಲ್ಲ ಮೇಡಮ್. ಇನ್ನು ಸರ್ ಆಮೇಲೆ ನಮ್ಮ ಕೊಪ್ಪಳದ ಮಠದಲ್ಲಿ ಒಬ್ಬರು ಗದಗಿನ ಮಠದಲ್ಲಿ ಕಲಿತಂಥ ಸಂಗೀತಗಾರರು ವೀರಯ್ಯ ಹಿರೇಮಠ ಹಿಟ್ನಾಳ್ ಅಂತ ಹೇಳ್ರಿ ಮೇಡಮ್. ಅಲ್ಲಿ ನಮ್ಮ ಕೊಪ್ಪಳ ಪಕ್ಕ ಹಿಟ್ನಾಳ್ ಅಂತ ಊರು. ಆ ಊರವರು ಅಲ್ಲಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಕಲಿತು ವಿದ್ವತ್ತೆಲ್ಲ ಪರೀಕ್ಷೆ ಮುಗಿಸ್ಕೊಂಡು ಸಂಗೀತಗಾರಾಗಿ ಅವರು ಬಂದು ಕೊಪ್ಪಳ ಗವಿಮಠದಲ್ಲಿ ಸಂಗೀತ ಪಾಠಶಾಲೆ ಮಾಡಿದ್ರು ಮೇಡಮ್. ಅಲ್ಲಿ ಪಾಠಶಾಲೆ ಮಾಡಿದಾಗ ನಮ್ಮ ಕುಲುಮಿಗೆ ಬಂದಂಥ ಮತ್ತೊಬ್ಬರು ರೈತರು ಹೇಳಿದರು, ನಮ್ಮ ತಂದೆ ಹತ್ರ ಹೇಳಿದರು, ನನಗೂ ಹೇಳಿದರು ಮೇಡಮ್, ಮಠದಲ್ಲಿ ಒಬ್ಬರು ಗವಾಯಿಗಳು ಬಂದಿದ್ದಾರೆ, ಸಂಗೀತ ಅವರು ಕಲಿಸ್ತಾ ಇದ್ದಾರೆ, ಭಾಳ ಮಕ್ಕಳು ಕಲಿತಾರೆ ಸಂಗೀತ ಅಂತ ಹೇಳಿದರು. ನನಗೆ ಭಾರಿ ಖುಷಿ ಆಯ್ತು ಮೇಡಮ್. ಅವರು ಬಸಪ್ಪ ಅಂತ ಹೇಳಿ ಅವ್ರು ಇಲ್ಲ ಮೇಡಮ್, ಈಗ ಅವ್ರು ತೀರ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ಬಸಣ್ಣ ಅಂತ ಅದು ಕರಿತಿದ್ವಿ ನಾವು. ಅವರು ನಮ್ಮಪ್ಪ ಕಳಿಸ್ತಾರೋ ಇಲ್ಲ ಅನ್ನೋ ನನಗೆ ಆತಂಕದಲ್ಲಿ ನಾನು ಆ ಬಸಣ್ಣವರಿಗೆ, ನಮ್ಮಪ್ಪ ಎಲ್ಲೋ ಹೊರಗೆ ಹೋದೊತ್ತಿನಾಗ ಬಸಣ್ಣ ನಮ್ಮ ಕುಲುಮಿಗೆ ಬಂದರು ಮೇಡಮ್. ಮತ್ತೊಂದು ಸಲ ಬಸಣ್ಣ ನನಗೆ ಹೋಗಿ ಅಲ್ಲಿ ಗುರುಗಳ ಹತ್ರ ಕರ್ಕೊಂಡು ಹೋಗು, ನನಗೆ ನಾನು ಹೋಗಿ ಅವ್ರ ಹತ್ರ ನನ್ನ ಕಷ್ಟವನ್ನು ಎಲ್ಲ ಹೇಳ್ಕೊಂತೀನಿ, ನನಗೆ ವಿದ್ಯೆ ಕಲಿಸ್ತಾರಂತ. ಆಗ ನಾನು ಅವ್ರ ಹತ್ರ ಈ ಬಸಣ್ಣ ಕರ್ಕೊಂಡು ಹೋದ್ರು ಮೇಡಮ್. ಆಗ ಗುರುಗಳ ಹತ್ರ ಎಲ್ಲ ವಿಷಯ ಹೇಳಿದ್ವಿ, ಹೀಗೆ ಆಗಿದೆ ನನಗೆ ಮನೆಯಲ್ಲಿ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ ಇವರೆಲ್ಲ ಯಾರು ಬಿಡುತ್ತಾ ಇಲ್ಲ ನನಗೆ ಗದಿಗೆ ಹೋಗ್ಬೇಕಂದ್ರೆ ಅಂತ ಹೇಳಿದಾಗ, ನೀನು ಇಲ್ಲೇ ಕಲಿತಿ ಅಂತಂದರೆ ನಾನು ಇಲ್ಲಿ ಕಲಿಸ್ತೀನಿ ಸಂಗೀತ ಅಂತ ಹೇಳಿದ್ರು ಮೇಡಮ್ ಗುರುಗಳು. ಹೇಳಿ ಆಮೇಲೆ ಆಯಿತು ಸರ್ ನಾನು ಕಲಿತೀನಿ ಅಂತ ಹೇಳಿದ್ಮೇಲೆ ಆಮೇಲೆ ಮಠದಲ್ಲಿ ಸ್ವಾಮೀಜಿಯವರು ಇದ್ರು ಮೇಡಮ್, ಅಲ್ಲಿ ಗುರುಗಳು. ಅಜ್ಜವ್ರದ್ದು ಆಶೀರ್ವಾದ ತೊಗೊಂಬ, ಅವರಿಗೆ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಬ ಅಂತ ಹೇಳಿದ್ರು. ನಾನು ಅವಾಗ ಸ್ವಲ್ಪ ಕಣ್ಣು ತಕ್ಕ ಮಟ್ಟಿಗೆ ಒಂಚೂರು ಕಾಣಿಸ್ತು, 18-19 ಸ್ವಲ್ಪ ಮೇಡಮ್, ನಿಧಾನಕ್ಕೆ ಹೋಗ್ತಿದ್ದೆ ಮೇಡಮ್. ಈ ವಾಕಿಂಗ್ ಸ್ಟಿಕ್ ನನ್ನ ಹತ್ರ ಒಂದು ಕೋಲ್ ಇತ್ತಲ್ಲ ಮೇಡಮ್, ವಾಕಿಂಗ್ ಸ್ಟಿಕ್, ಈ ಸ್ಟಿಕ್ ಅನ್ನು ಹಿಡ್ಕೊಂಡು ಹೋಗ್ತಾ ಇದ್ದೆ ಮೇಡಮ್. ಇದು ಫೋಲ್ಡಿಂಗ್ ಸ್ಟಿಕ್, ಈಗ ಮೊದಲೆಲ್ಲ ಉದ್ದ ಕೋಲ್ ಇತ್ತು ಮೇಡಮ್, ಆ ಸ್ಟಿಕ್ ಹಿಡ್ಕೊಂಡು ಹೋಗ್ತಿದ್ದೆ. ಆಗ ಹೋದ್ಮೇಲೆ ಗುರುಗಳು ಏನಪ್ಪ ಬಂದಿ ಅಂತ ಕೇಳಿದ್ರು ಅಜ್ಜವರು. ಬುದ್ಧಿ, ನಾನು ಸಂಗೀತ ಕಲಿಬೇಕಂತ
ಆಸೆ ಪಡ್ತಾ ಇದ್ದೀನಿ. ಗುರುಗಳು ಕೆಳಗಿದ್ದಾರಲ್ಲ ಸಂಗೀತ ಕಲಿಸ್ತಾ ಇದ್ದಾರೆ, ಅಜ್ಜರ ಆಶೀರ್ವಾದ ತೊಗೊಂಬ ಅಂತ ಹೇಳಿದ್ರು ಅಂತ. ಅವರು ಪಕ್ಕದಲ್ಲಿ ಸಕ್ಕರೆ ಡಬ್ಬಿ ಇತ್ತು ಮೇಡಮ್, ಪ್ರಸಾದ್ ಅಂತ ಅವ್ರು ಎಲ್ರಿಗೂ ಬಂದರು ಕೊಡ್ತಾರೆ ಮೇಡಮ್. ಆ ಸಕ್ಕರೆ ತೊಗೊಂಡ್ರು, ನನಗೆ ಹಾಕಿದ್ರು, ಕೈ ಹಿಡಿ ಅಂದರು. ಕೈ ಹಿಡಿದೆ ಮೇಡಮ್. ನನಗೆ ಸಕ್ಕರೆ ಹಾಕಿದ್ರು. ಆಯಿತು, ನಿನ್ನ ಜೀವನ ಸಕ್ಕರೆ ಆಗಲಿ, ನಿನ್ನ ಬದುಕು ಸಕ್ಕರೆ ಅಂತ ಬದುಕಾಗಲಿ ಅಂತ ಹೇಳಿ ಗುರುಗಳು ಅಷ್ಟೊಂದು ಒಳ್ಳೆಯ ಮನಸ್ಸಲ್ಲಿ ಆಶೀರ್ವಾದ ಮಾಡಿದ್ರು ಮೇಡಮ್ ನನಗೆ. ಗುರುಗಳು ದಯೆ, ಅವರ ಆಶೀರ್ವಾದದಿಂದ ನನಗೆ ನಮ್ಮ ಸಂಗೀತ ಗುರುಗಳು ಸಂಗೀತ ಕಲಿಸಕ್ಕೆ ಪ್ರಾರಂಭ ಮಾಡಿದ್ರು ಮೇಡಮ್. ಅವತ್ತಿಂದ ನಾನು ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡಿದಾಗ ನನಗೆ ಧ್ವನಿ ವಯಸ್ಸು 18 ಆಗಿತ್ತು. ಧ್ವನಿ ಬೆಳವಣಿಗೆ ಆಗಿಬಿಡ್ತು ಮೇಡಮು. ಆಗ ಹಾಡಕ್ಕೆ ಹೋದರೆ ಶ್ರುತಿ ಸೇರ್ತಾ ಇರಲಿಲ್ಲ. ಹಾರ್ಮೋನಿಯಂ ಶ್ರುತಿ ಹಿಡ್ಕೊಂಡು ಹಾಡ್ತಾ ಇದ್ದರೆ ಭಾರಿ ಕೆಟ್ಟದಾಗಿ ಹಾಡ್ತಾನೆ ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡೋರು, ಕೆಲವರು ಅಭ್ಯಾಸ ಮಾಡಿ ಚೆನ್ನಾಗಾಗ್ತಾನ ಅಂತ ಕೆಲವರು ಹೇಳೋರು. ಏನು ಹೇಳಿದ್ರು ಗುರುಗಳು ಹೇಳೋರು ನನಗೆ, ನಿನ್ಗೆ ಯಾರು ಏನೇ ಹೇಳಿ ನೀನು ಸುಮ್ಮನೆ ನಿನ್ನ ಪಾಡಿ ನೀನು ಪ್ರಾಕ್ಟೀಸ್ ಮಾಡು ಅಂತ ಹೇಳೋರು ನನಗೆ. ನಮ್ಮ ವೀರೇಶ ಹೆಟ್ನಾಳ್ ಗುರುಗಳು, ವೀರಯ್ಯ ಹಿರೇಮಠ ಗುರುಗಳು ಅಂತ ಹೇಳ್ತೀನಿ ನಾವು. ಅವರು ನಮ್ಮ ವೀರಯ್ಯ ಹಿರೇಮಠ ಹೆಟ್ನಾಳ್ ಗುರುಗಳು ಅವರು ಹೆಜ್ಜೆಗೂ ನನಗೆ ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ಎಲ್ಲ ರೀತಿಯಲ್ಲೂ ನನಗೆ ಅಷ್ಟೊಂದು ಸಹಾಯ ಮಾಡಿದ್ರು ಮೇಡಮ್. ಅವರ ಆಶೀರ್ವಾದ, ಮಠದ ಪೂಜ್ಯರ ಆಶೀರ್ವಾದದಿಂದ ನಾನು 88ನೇ ಇಸ್ವಿ ಮೇ ತಿಂಗಳ ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡಿದ್ದು ಮೇಡಮ್. ಒಂದು ದಿನ ಫ್ರೀ ಆಗಿರಲಿಲ್ಲ ಮೇಡಮ್. ದಿನನಿತ್ಯ ಗುರುಗಳು ಏನು ಹೇಳ್ತಾರೋ ಅವ್ರು ಹೇಳಿದ ಪ್ರಕಾರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮನೆಗೆ ಹೋಗೋದು, ಮಠಕ್ಕೆ ಬರೋದು, ಮತ್ತೆ ಮನೆಗೆ ಹೋಗೋದು, ಮಠಕ್ಕೆ ಬರೋದು, ಪ್ರಾಕ್ಟೀಸ್ ಮಾಡೋದು, ಬೇರೆ ಕೆಲಸ ಇಲ್ಲ ಮೇಡಮ್. 1-2-3 ತಿಂಗಳು ಕಳೀತು ಮೇಡಮ್. ನಮ್ಮ ಗುರುಗಳು ನಾನು ಪ್ರಾಕ್ಟೀಸ್ ಮಾಡೋದು ನೋಡಿ, ನೀನು ಮಠದಲ್ಲೇ ಇದ್ದು ಬಿಡು, ಸುಮ್ಮನೆ ಯಾಕೆ ಹೋಗೋದು ಬರೋದು ಮಠಕ್ಕೆ, ಮಠದಲ್ಲಿ ನಾನು ಒಟ್ಟಿಗೆ ಇದ್ದು ಬಿಡು ಅಂತ ಹೇಳ್ತೀವಿ ನಾವು. ಮತ್ತೆ ಮನೆಗೆ ಹೋಗಿ ಮನೆಯಲ್ಲಿ ನನಗೆ ಹಾಸಿಗೆ ಬೇಕಾಗಿದ್ದ ಹಾಸಿಗೆ, ಊಟದ ತಟ್ಟೆ, ನೀರಿಗೆ ಕುಡಿಯೋಕ್ಕೆ ಒಂದು ನಮ್ಮಲ್ಲಿ ಚರಿಗೆ ಹೇಳ್ತೀವಲ್ಲ, ಚಂಪು ಚರಿಗೆ, ನೀವೇನು ಹೇಳ್ತೀರಿ ಮೇಡಮ್ ಇಲ್ಲಿ, ಮತ್ತೆ ಲೋಟ ಒಂದು ತಂದ್ಕೊಂಡು ಮಠದಲ್ಲೇ ಗುರುಗಳ ಹತ್ರ ಅಲ್ಲೇ ಇರ್ತಿದ್ವಿ ಮೇಡಮ್. ಅಭ್ಯಾಸ ಮಾಡ್ತಾ ಇದ್ದೆ. ಕಡೆಗೆ ನನಗೆ ವರ್ಷ ಒಂದೊಂದು ಪರೀಕ್ಷೆ, ಪ್ರಾರಂಭಿಕ ಪರೀಕ್ಷೆ, ಪ್ರವೇಶ ಪೂರ್ಣ ಪರೀಕ್ಷೆ, ಜೂನಿಯರ್ ಪರೀಕ್ಷೆ, ಸೀನಿಯರ್ ಪರೀಕ್ಷೆ ಅಂತ ಹೇಳಿ ಪರೀಕ್ಷೆ ಪ್ರತಿ ವರ್ಷ 1 ವರ್ಷ ಖಾಲಿ ಬಿಡಲಿಲ್ಲ ಮೇಡಮ್ ಗುರುಗಳು. ನನಗೆ ಸರ್ ನನಗೆ ಪ್ರಾಕ್ಟೀಸ್ ಇನ್ನೂ ಆಗಬೇಕು, ಆಯಿತು ನೀನು ಪರೀಕ್ಷೆ ಕಟ್ಟು, ಪರೀಕ್ಷೆ ನಿನಗೆ ಕಟ್ಟಿದ ಮೇಲೆ ನಿನಗೆ ಇನ್ನಷ್ಟು ಜವಾಬ್ದಾರಿ ಬರುತ್ತೆ. ಪರೀಕ್ಷೆ ಕಟ್ಟಿನಿ, ನಾನು ಕಲಿಬೇಕಂತ ಇನ್ನಷ್ಟು ಆಸಕ್ತಿ ಪರೀಕ್ಷೆ ಬಗ್ಗೆ ನಿನಗೆ ಬರುತ್ತೆ, ಮತ್ತು ನೀನು ಕಲಿತೀಯ, ನನಗೆ ನಂಬಿಕೆ ಐತಿ, ನೀನು ಅಭ್ಯಾಸ ಮಾಡು ಅಂತ ಹೇಳೋರು. ಹಾಗಾಗಿ ಮೇಡಮ್ ನಾನು ಪ್ರತಿ ವರ್ಷ ಗುರುಗಳು ಫಾರಮ್ ಎಲ್ಲ ಫಿಲಪ್ ಮಾಡೋದೇ ಗುರುಗಳು. ನಂದು ಏನಿಲ್ಲ, ಖಾಲಿ ಒಂದು ಹೆಬ್ಬಟ್ಟು ಓದಿಸೋದು ಮೇಡಮ್. ಗುರುಗಳೇ ಫಾರಮ್ ಫಿಲಪ್ ಮಾಡೋರು. ಗುರುಗಳಿಗೆ ತೊಗೊಂಡೋಗಿ ಅಪ್ಲಿಕೇಶನ್ ಎಲ್ಲ ಅಲ್ಲಿ ಪರೀಕ್ಷೆ ಸೆಂಟ್ರಿಗೆ ಕೊಟ್ಟು ಬರೋರು. ಎಲ್ಲ ಗುರುಗಳು ನನಗೆ ಸಹಾಯ ಮಾಡಿದರು ಮೇಡಮ್. ಆಮೇಲೆ ಪ್ರತಿ ವರ್ಷ ಪರೀಕ್ಷೆಯಲ್ಲಿ ಪ್ರಾರಂಭದಲ್ಲಿ ಸೆಕೆಂಡ್ ಕ್ಲಾಸು, ಜಸ್ಟ್ ಪಾಸು, ಫಸ್ಟ್ ಕ್ಲಾಸು, ಈ ರೀತಿಯಲ್ಲಿ ಪ್ರಾರಂಭದಲ್ಲಿ ಕೆಳಗಿನ ಹಂತದ ಪರೀಕ್ಷೆಗಳು ಪಾಸ್ ಆಗ್ತಾ ಬಂದೆ. ಆಮೇಲೆ ಸೀನಿಯರ್ ಪರೀಕ್ಷೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ಮೇಡಮ್. ಸೀನಿಯರ್ ಪರೀಕ್ಷೆಗೆ ಪಾಸ್ ಆಗ್ಬೇಕಾದ್ರೆ ನಾನು 88ರಲ್ಲಿ ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡೀನಿ. 94ನೇ ಇಸ್ವಿಯಲ್ಲಿ ಮೇಡಮ್ ನನಗೆ ಕೊಳಲು ನುಡಿಸೋದ್ರಲ್ಲಿ ಸೀನಿಯರ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂತು ಮೇಡಮ್. ಕೊಳಲು ಸೀನಿಯರ್ ಮಾಡ್ಕೊಂಡೆ, ಸಂಗೀತ ಹಾಡುಗಾರಿಕೆಯಲ್ಲಿ ಸೀನಿಯರ್ ಮಾಡ್ಕೊಂಡೆ, ತಬಲಾ ಜೂನಿಯರ್ ಪರೀಕ್ಷೆ ಆಯಿತು ಮೇಡಮ್. ಮತ್ತು ಹಾರ್ಮೋನಿಯಂ ಪರೀಕ್ಷೆಯನ್ನು ಕಟ್ಟಲಿ, ಹೀಗೆ ಹಾರ್ಮೋನಿಯಂ ಅಭ್ಯಾಸ ಮಾಡಿ ಹಾರ್ಮೋನಿಯಮನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವು. ಆಮೇಲೆ 94ನೇ ಇಸ್ವಿಯಲ್ಲಿ ಸಂಗೀತ ಶಿಕ್ಷಕರ ಹುದ್ದೆ ಕಾಲ್ಫಾರ್ಮ್ ಮಾಡಿದ್ವಿ ಮೇಡಮ್. ಆಗ ಪರೀಕ್ಷೆಗೆ ಇದು ಜಾಬಿಗೆ ಅಪ್ಲಿಕೇಶನ್ ಹಾಕಿದ್ವಿ. ಆಗ ಅಪ್ಲಿಕೇಶನ್ ಹಾಕಿದ್ಮೇಲೆ 44 ಜನರು ಆಯ್ಕೆ ಆದರು ಮೇಡಮು. 44 ಜನರು ಆಯ್ಕೆ ಆದರು. ಅದರಲ್ಲಿ ನಾನು 42ನೇದವನು ನಾನು ಮೇಡಮ್. 42ನೇದವನು ನಾನು, 43, 40ಕ್ಕೆ ಇನ್ನು ನನ್ನ ನಂತರ ಇಬ್ಬರಿದ್ದರು. ಆಗ ನನಗೆ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಕಳಸಕ್ಕೆ ನಂಗೆ ಪೋಸ್ಟಿಂಗ್ ಆಯ್ತು ಮೇಡಮ್. 94ನೇ ಇಸ್ವಿ ಡಿಸೆಂಬರಲ್ಲಿ ಶಿಕ್ಷಕನಾಗಿ ಡಿಸೆಂಬರ್ ತಿಂಗಳಲ್ಲಿ 94ನೇ ಇಸ್ವಿ ಡಿಸೆಂಬರ್ 12ಕ್ಕೆ ಬಂದು ಜಾಯ್ನ್ ಆದೆ ಮೇಡಮ್. ಅಲ್ಲಿ ಪಾಪ ಊರವರು ಸಹಕಾರ ಕೊಟ್ಟರು, ಶಿಕ್ಷಕರು ಎಲ್ಲರೂ ನಂಗೆ ಸಹಕಾರ ಕೊಟ್ಟರು. ಎಲ್ಲರ ಅವ್ರ ಸಹಕಾರದಿಂದ ಅಲ್ಲಿ ಪ್ರೈಮರಿಯಲ್ಲಿ 6.5 ವರ್ಷ ಕೆಲಸ ಮಾಡಿದ್ವಿ ಮೇಡಮ್. ಮತ್ತು 94ರ ಕೆಲಸ ಸಿಕ್ತು. 96ರಲ್ಲಿ ವಿದ್ವತ್ ಪರೀಕ್ಷೆ ಕಟ್ಟಿದೆ ಮೇಡಮ್. ವಿದ್ವತ್ ಪರೀಕ್ಷೆ ಕಟ್ಟಿ ಮತ್ತು ಕೆಲಸ ಸಿಕ್ಕತ್ತಂತೇಳಿ ನಾನು ಅಭ್ಯಾಸ ಮಾಡೋದು ಬಿಡಲಿಲ್ಲ. ಗುರುಗಳ ಹತ್ರ ಪ್ರತಿ ಶನಿವಾರ ಬಸ್ ಹತ್ತಿದ್ದು ಮೇಡಮು. ಕಳಸದಿಂದ ಕೊಪ್ಪಳಕ್ಕೆ ಹೋಗಿ ಭಾನುವಾರ ಇಡೀ ದಿನ ಅಲ್ಲಿ ಇದ್ಕೊಂಡು ಗುರುಗಳ ಜೊತೆಗೆ ಇದ್ಕೊಂಡು ಅಭ್ಯಾಸ ಮಾಡಿ, ಮತ್ತು
ಭಾನುವಾರ ರಾತ್ರಿ ಮತ್ತು ಬಸ್ ಹತ್ಬೇಕು, ಸೋಮವಾರ ಮತ್ತು ಶಾಲೆಗೆ ಬರ್ತೀವಿ ಮೇಡಮ್. ಹಾಗೆ ಅಭ್ಯಾಸ ಮಾಡಿ ವಿದ್ವತ್ ಪರೀಕ್ಷೆನ ಪಾಸ್ ಮಾಡ್ಕೊಂಡ್ವಿ ಮೇಡಮ್. ಮತ್ತು 2001ರಲ್ಲಿ ಪ್ರಮೋಷನ್ ಆಯ್ತು ಮೇಡಮ್ ಹೈಸ್ಕೂಲಿಗೆ. ನನಗೆ 2001ರಿಂದ 2019 ಅಕ್ಟೋಬರ್ ತಿಂಗಳವರೆಗೆ ಕಳಸದಲ್ಲಿ ನಾನು ಸಂಗೀತ ಶಿಕ್ಷಕನಾಗಿ ಹೈಸ್ಕೂಲಲ್ಲಿ ಕೆಲಸ ಮಾಡಿ 2019 ಇಸ್ವಿ 4ನೇ ತಾರೀಕು ಬಂದು ಇಲ್ಲಿ ಜಾಯ್ನ್ ಆದೆ ಮೇಡಮ್, ಪೇರ್ವಾಜಿ ಹೈಸ್ಕೂಲಿಗೆ. ಇಲ್ಲಿ ಹರ್ಷಿಣಿ ಮೇಡಮ್ ಅಂತ ಇದ್ದರು ಪಾಪ, ಅವರು HM. ಅವರು ತುಂಬ ಸಹಕಾರ ಕೊಟ್ಟರು ಮೇಡಮ್ ನನಗೆ. ಅವರು ತುಂಬ ಪ್ರೀತಿಯಿಂದ ನನಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಸಂಗೀತಕ್ಕೆ ಈ ಸಂಗೀತ ಉಪಕರಣಗಳನ್ನು ಎಲ್ಲವನ್ನೂ ಕೊಡಿಸಿದ್ರು ಮೇಡಮ್ ಅವರು. ಶ್ರುತಿ ಪೆಟ್ಟಿಗೆ, ಹಾರ್ಮೋನಿಯಮ್ಮು, ತಬಲಾ, ಕೀಬೋರ್ಡು, ಆಮೇಲೆ ತಬಲಗಳು, ಜಮ್ಖಾನ, ಗೆಜ್ಜೆ, ಕಂಜರ, ಏನು ನಾನು ಇಂಥದ್ದು ಬೇಕು ಅಂತ ಕೇಳಿಲ್ಲ ನಾನು. ಯಾಕೆ ಕೇಳಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ನಾನು ನಮ್ಮ ಸಂಗೀತ ಶಿಕ್ಷಕ ಸಂಘ ಅಂತ ಇದೆ, ಆ ಸಂಗೀತ ಶಿಕ್ಷಕ ಸಂಘದಲ್ಲಿ ನಾವು ಒಬ್ರಿಗೊಬ್ರು ಡಿಸ್ಕಸ್ ಮಾಡುವಾಗ ಕೆಲವು ಶಾಲೆಗಳಲ್ಲಿ ಉಪಕರಣಗಳನ್ನು ಕೊಡಿಸೋದೇ ಇಲ್ಲ ಮೇಡಮ್. ಕೇಳಿದರೆ ಏನೋ ನೆಪ ಹೇಳ್ತಾರಂತೆ. ಇಲ್ಲಿ ನಾನು ಕೇಳಿದನ್ನೇ ಕೊಡಿಸಿರುವ ಏಕೈಕ ಮುಖ್ಯ ಶಿಕ್ಷಕರಂದ್ರೆ ನಮ್ಮ ಹರ್ಷಿಣಿ ಮೇಡಮ್. ಆ ರೀತಿಯಲ್ಲಿ ನನಗೆ ಇಲ್ಲಿ ಸಹಕಾರ ಕೊಟ್ಟರು. ಹಾಗಾಗಿ ಇಲ್ಲಿನೂ ಮಕ್ಕಳಿಗೆ ಸಂಗೀತವನ್ನು ನನ್ನ ಕೈಲಾದ ರೀತಿಯಲ್ಲಿ ಮೇಡಮ್, ನಮ್ಮ ಗುರುಗಳು ನನಗೇನು ಸಂಗೀತ ನೀನು ಕಲಿತಿದ್ಯಾ, ನಿನಗೂ ಜೀವನಕ್ಕೆ ದಾರಿ ಆಯಿತು, ನೀನು ನಿನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ಕಲಿಸು, ಸಂಗೀತವನ್ನು ನೀನು ನಿನ್ನಲ್ಲೇ ಉಳಿಸೋಬೇಡ, ನೀನು 4 ಮಕ್ಕಳಿಗೆ ಕಲಿಸು, ಆ 4 ಮಕ್ಕಳು ಅವರಲ್ಲಿ ಯಾರೋ ಒಬ್ಬರು ಆಗ್ಬೋದು ಸಂಗೀತಗಾರರು ಅಂತ ಹೇಳ್ತಿದ್ರು ಮೇಡಮ್. ನಾನು 4 ಮಕ್ಕಳು ಅಲ್ಲ ಮೇಡಮ್, ನನ್ನ ಕೈ ಯಾರೆಲ್ಲ ಬರ್ತಾರೆ ಯಾರಿಗೂ ನನ್ನ ಕಡೆ ಇಲ್ಲ ಕಲಿಸೋಕ್ಕಾಗಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ನಾನು ಬಂದವರಿಗೆಲ್ಲ ಆಸಕ್ತರಿಗೆ ಕಲಿಸ್ತೀನಿ ಮೇಡಮ್. ಇಲ್ಲಿ ನಮ್ಮಲ್ಲಿ ತಬಲಾ ನುಡ್ಸೋಕೆ ಇಲ್ಲೇ ನಮ್ಮ ಶಾಲೆಯಲ್ಲೇ ತರಬೇತಿ ಪಡ್ಕೊಂಡಂಥ ವಿದ್ಯಾರ್ಥಿ ಒಂದು 3-4 ಜನ ತಬಲಾ ನುಡ್ಸೋರು ಇದ್ದಾರೆ, ಒಂದು 7 ಜನ ಹಾರ್ಮೋನ್ ನುಡ್ಸೋರು ಇದ್ದಾರೆ ಮೇಡಮ್. ಒಬ್ಬ ಅವನು ಕೊಳಲು ನುಡಿಸ್ತಾನೆ, ಕೀಬೋರ್ಡ್ ನುಡಿಸ್ತಾನೆ ಒಬ್ಬ, ಹಾಗೆಲ್ಲ ನುಡಿಸ್ತಾರೆ ಮೇಡಮ್. ವಾದ್ಯನೂ ನುಡಿಸ್ತಾರೆ, ಹಾಡ್ತಾನೂ ಇದ್ದಾರೆ ಮೇಡಮ್ ಮಕ್ಕಳು. ಹೀಗೆ ನನ್ನ ಒಂದು ವೃತ್ತಿಯ ಬದುಕಿದೆ ಮೇಡಮ್. ಇನ್ನೊಂದೇನು ಅಂತ ಹೇಳಿದ್ರೆ ಸಂಗೀತವನ್ನ ಯಾರೇ ಕೇಳಲಿ ಸರ್ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ತದೆ. ನೀವಿಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಮಕ್ಕಳ ಜೊತೆ ಕೂತು ಸಂಗೀತವನ್ನ ಪಾಠ ಹೇಳಿಕೊಡ್ತಾ ಇದ್ದೀರಿ, ಅದೆಷ್ಟು ಖುಷಿ ಕೊಡುವಂತ ವಿಷಯ ಸರ್ ನಿಮಗೆ. ಇಲ್ಲ ಮೇಡಮ್, ಮಕ್ಕಳ ಒಟ್ಟಿಗೆ ನಾನು ಕುಂತ್ಕೊಂಡು ನಾನು ಹೇಳಿಕೊಟ್ಟಂಗೆ ಮಕ್ಕಳು ಹಾಡುವಾಗ ಅದು ಈ ಪ್ರಾಕ್ಟಿಕಲ್ಲಾಗಿ ನಾವು ಏನು ಕಲ್ತಿದ್ದೀವಿ, ನಾನು ಏನು ಹೇಳ್ಕೊಡ್ತಿದ್ದೀನಿ, ಆ ಮಕ್ಕಳು ಏನು ಹಾಡ್ತಾ ಇದ್ದಾರೆ, ಆ ಮಕ್ಕಳು ಹಾಡುವಾಗ ನಾನು ಕಲಿಸಿದ್ದನ್ನೇ ಹಾಡ್ತಾ ಇದ್ದಾರಲ್ಲ ಮಕ್ಕಳಿಗೆ ನನಗೆಷ್ಟು ಆನಂದ ಆಗುತ್ತೆ, ಮಕ್ಕಳಿಗೂ ಆನಂದ ಆಗುತ್ತೆ. ಆನಂದ ನಾನು ಅನುಭವಿಸ್ತಿದ್ದೀನಿ, ಮಕ್ಕಳು ಆನಂದ ಅನುಭವಿಸ್ತಾ ಇದ್ದಾರೆ ಮೇಡಮ್. ಹಾಗಾಗಿ ಸಂಗೀತದಿಂದ ನಾನು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಾಗಿ ನನಗೆ ಸರ್ಕಾರದಿಂದ ಸಂಬಳ ಬರಬಹುದು, ಆದರೆ ಈ ಎಷ್ಟೋ ಜನರು ಸಂಗೀತ ಕಲ್ತಿದ್ದಾರೆ, ಅವ್ರಿಗೆ ಗೌರ್ಮೆಂಟ್ ಕೆಲಸ ಇಲ್ಲದೆ ಇರ್ಬೋದು, ಆದರೆ ಆ ಸಂಗೀತದಿಂದನೇ ಇವತ್ತು ಜೀವನದಲ್ಲಿ ಅವರಿಗೆ ಆರ್ಥಿಕವಾದ ಒಂದು ಕೊರತೆಯನ್ನು ಈ ಸಂಗೀತ ಹಾಡೋದ್ರ ಮುಖಾಂತರ ಇನ್ನೊಬ್ರಿಗೆ ಕಲಿಸೋದ್ರ ಮುಖಾಂತರ ಮರೀತಾರೆ ಮೇಡಮ್. ಅಷ್ಟು ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಮರೆಸುತ್ತೆ ಮೇಡಮ್ ಈ ಸಂಗೀತ. ಮಕ್ಕಳಿಗೆ ಈ ಸಂಗೀತ ಹೇಗಾಗುತ್ತೆ ಅಂದರೆ ಪಾಠ ಕೇಳಿ ಅವ್ರಿಗೆ ಒಂದಿಷ್ಟು ರಿಲ್ಯಾಕ್ಸ್ ಅನ್ನೋದು ಇರೋದು ನಾವು, ಬರೆಯೋದು ಇರುತ್ತೆ, ಓದೋದು ಇರುತ್ತೆ, ಇನ್ನು ಅವರಿಗೆ ಹೋಮ್ವರ್ಕ್ ಅಂತ ಕೊಡ್ತಾರೆ, ಏನೆಲ್ಲ ಒಟ್ಟು ಅವರಿಗೂ ಪಾಠದ ಒಂದು ಸಬ್ಜೆಕ್ಟ್ ಅಲ್ಲ 5-6 ಸಬ್ಜೆಕ್ಟು, ಮತ್ತು ದೈಹಿಕ ಶಿಕ್ಷಣ ಒಂದು 7 ಸಬ್ಜೆಕ್ಟ್ ಇರುತ್ತೆ ಮೇಡಮ್. ಇನ್ನು ಅದ್ರ ಜೊತೆ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಯಲ್ಲೂ ತೊಡಗುತ್ತಾರೆ ಅವರು. ಇವೆಲ್ಲದರ ಮಧ್ಯದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದಿರೋದಲ್ಲ. ಈ ಸಂಗೀತ ಹಾಡೋದ್ರಿಂದ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾನು ಇಲ್ಲಿ ಪಠ್ಯ ಪುಸ್ತಕದ ಪದ್ಯಗಳನ್ನು ಹೇಳ್ಕೊಡ್ತೀನಿ ಮೇಡಮ್. ಬೇರೆ ಪದ್ಯ, ಈಗ ಜಾನಪದ ಗೀತೆ, ದೇಶಭಕ್ತಿ ಗೀತೆ, ಭಾವಗೀತೆ, ಈ ಗೀತೆಗಳನ್ನು ಇವೆಲ್ಲ ಹೇಳ್ಕೊಡ್ತೀನಿ ಮೇಡಮ್ ನಾನು. ಹಾಗಾಗಿ ಆ ಮಕ್ಕಳಿಗೆ ಖುಷಿ ಆಗುತ್ತೆ. ಆ ಖುಷಿ ಮಕ್ಕಳನ್ನ ಒಂದು ಚೆನ್ನಾಗಿ ಖುಷಿಯಲ್ಲಿ ಪಡುವಾಗ, ಆನಂದವಾಗಿರುವಾಗ ನನಗೂ ಅದೇ ಆನಂದ ಆಗುತ್ತೆ ಮೇಡಮ್. ಆನಂದ ಮಕ್ಕಳೊಟ್ಟಿಗಿರೋದೇ ನನಗೂ ದೊಡ್ಡ ಹಬ್ಬ ಮೇಡಮ್. ಮಕ್ಕಳು ನನ್ನ ಜೊತೆಗೆ ಇರೋದೇ ನನಗೆ ಒಂದು ಸ್ವರ್ಗ, ಮಕ್ಕಳು ಒಟ್ಟಿಗೆ ನಾನಿರೋದೇ ನನಗೆ ಅದೊಂದು ಕೈಲಾಸ. ಆ ರೀತಿಯ ಒಂದು ಭಾವನೆ ಮೇಡಮ್ ನನಗೆ. ಶಾಲೆಗೆ ರಜೆ ಯಾಕಾದ್ರೂ ಬರುತ್ತೆ ಅಂತ ಒಂದೊಂದ್ಸಲ ನಾನು ಭಾವಿಸ್ತೀನಿ. ಕೊರೋನಾ ಟೈಮ್ನಾಗಂತೂ ನಮಗಿಷ್ಟು ಮಕ್ಕಳಿದ್ದಾಗ ಶಾಲೆಯಲ್ಲಿ ಮಕ್ಕಳಿದ್ದಾಗ ಒಂದು ಸ್ವಲ್ಪ ತುಂಟತನ ಮಾಡ್ತಾರೆ, ಒಂದು ಸ್ವಲ್ಪ ಅವರು ಗಲಾಟೆ ಮಾಡ್ತಿರ್ತಾರೆ, ಬೊಬ್ಬೆ ಹೊಡಿತಿರ್ತಾರೆ, ಮತ್ತು ನಾವು ಪಾಠ ಮಾಡೋ ಶಿಸ್ತಲ್ಲಿ ಕುಂತ್ಕೊಂಡಿರ್ತಾರೆ, ಇವೆಲ್ಲವೂ ನಡೆದಿರ್ತಾವೆ ಮೇಡಮ್. ಆದರೆ ಆ ಕೊರೋನಾ ಟೈಮ್ನಾಗ ಮಕ್ಕಳು ಶಾಲೆಯಲ್ಲಿ ಇರುವಾಗ ನಾವು ಒಂದು ರೀತಿ ಹುಚ್ಚರ ಥರ ಆಗಿದ್ದೀವಿ ಮೇಡಮ್, ಶಿಕ್ಷಕರನ್ನ ಅನ್ಸ್ಕೊಂಡವರು. ಮಕ್ಕಳು ಇಲ್ಲದೇ ಇದ್ದರೆ ಶಿಕ್ಷಕರ ಬದುಕಲ್ಲ ಅಂತ. ಏನು ಮೇಡಮ್, ಶಿಕ್ಷಕರ ಬದುಕಲ್ಲ ಅಂತ ನನಗೆ ಅನಿಸುತ್ತೆ ಮೇಡಮ್. ನಾನು ವೈಯಕ್ತಿಕವಾಗಿ ಹೇಳೋದಾದರೆ ನಮ್ಮ ಜೊತೆಗೆ ಮಕ್ಕಳು ಇರಬೇಕು. ಮಕ್ಕಳಿಗೆ ನಮ್ಮ ಕಡೆಯಿಂದ ಏನು ಇರ್ತೈತಿ ವಿದ್ಯೆ ಅನ್ನೋದು, ಅದನ್ನು ಮಕ್ಕಳಿಗೆ ನಾವು ಪ್ರಸಾರ ಮಾಡಿ ಮಕ್ಕಳಿಗೆ ಕಲಿಸಿದಾಗ
ನಮ್ಗೆ ಆ ಸಿಗೋ ಆನಂದವೇ ಬೇರೆ ಮೇಡಮ್. ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋದ್ರಿಂದ ಹೇಳ್ರಿ ಮೇಡಮ್. ನಿಮ್ಮ ಹೆಂಡತಿ ಅಥವಾ ಮದುವೆ ಆಗಿದೆಯಾ ಸರ್ ನಿಮಗೆ? ಹೌದು ಮೇಡಮ್, ಮದುವೆ ಆಗಿದೆ. ನನಗಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಮೇಡಮ್. ಹೆಸರು ಸರ್? ನನ್ನ ಹೆಂಡತಿ ಹೆಸರು ಸುಶೀಲಾ ಅಂತ. ನಾನು ಕಳಸದಲ್ಲಿರುವಾಗ ನನಗೆ ಅದೊಂದು ವಿಷಯ, ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ರೀತಿಯಲ್ಲೂ ಸರಿಯಾಗಿದ್ದು ಕೈ ತುಂಬ ಸಂಬಳ ತಗೊಳ್ಳೋಂಥ ಸಾಮಾನ್ಯ ಹುಡುಗರಿಗೆ ಅಥವಾ ಸಾಮಾನ್ಯವಾದ ಯುವಕರಿಗೂ ಇವತ್ತು ಮದುವೆ ಆಗಂತ ಯುವತಿಯರು ಸಿಗೋದು ಕಷ್ಟದ ಸಂದರ್ಭ ಐತಿ ಈಗ. ಆಗ ನನಗೆ ಹೆಚ್ಚು ಕಡಿಮೆ 29ನೇ ವಯಸ್ಸಿಗೆ ಮದುವೆ ಆದೆ ಮೇಡಮ್. ನಾನು 24ನೇ ವರ್ಷಕ್ಕೆ ಕೆಲಸ ಸಿಕ್ತು, 29ನೇ ವಯಸ್ಸಿಗೆ ಮದುವೆ ಆದೆ. ಆಗ ನಮ್ಮ ಕುಟುಂಬದಲ್ಲಿ, ನಮ್ಮ ಬಂಧು ಬಳಗದಲ್ಲಿ ನನಗೆ ಕೆಲಸ ಸಿಕ್ಕಿದೆ. ಆ ಟೈಮ್ನಲ್ಲಿ ನನಗೆ 2368 ರೂಪಾಯಿ ಫಸ್ಟ್ ತಿಂಗಳ ಸಂಬಳ ತೊಗೊಂಡಿದ್ದೀನಿ. ನಂತರದಲ್ಲಿ 3000 ಚಿಲ್ಲರೆ ಹಾಗೆ ಎಲ್ಲ ಸಿಗ್ತಾಯಿತ್ತು ಮೇಡಮ್ ಬರ್ತಾ. ಆ 3000 ಅನ್ನೋ ದುಡ್ಡು ದೊಡ್ಡ ಮೊತ್ತ ಮೇಡಮ್ ನನಗೆ. ನನಗೂ ನಮ್ಮ ಇಡೀ ಮನೆತನಕ್ಕೂ ಒಳ್ಳೆ ಒಂದು ರೀತಿ ಈ ಏನು ಬಾಡಿ ಹೋದ ಅಂತ ಹೇಳ್ತಾರೆ ಮೇಡಮ್, ಗಿಡ ಅಥವಾ ಒಂದು ಮರ, ಒಣಗಿದ ಮರ ಚಿಗುರಿದಂಗೆ ಆ ರೀತಿಯ ಬದುಕಾಯ್ತು ಮೇಡಮ್ ನಮ್ಮದು. ಹಾಗಾಗಿ ನನಗೆ ಮದುವೆ ಆಗಬೇಕು, ಯಾಕಂದರೆ ನಾನು ಕಳಸದಲ್ಲಿರುವಾಗ ಒಬ್ಬನೇ ಇದ್ದೆ ಮೇಡಮ್. ನನ್ನ ತಾಯಿ ಮನೆ ಬಿಟ್ಟು ಬರೋಕ್ಕೆ ಅವರಿಗಿಲ್ಲ. ನಮ್ಮ ತಂದೆ ಕುಲ್ಮಿ ಕೆಲಸ. ನನಗೆ ಇಬ್ಬರು ತಂಗಿಯರು ಇದ್ದಾರೆ, ಅವರು ಬ್ಲೈಂಡ್ ಮೇಡಮ್, ಅವರು ಕಣ್ಣಿಲ್ದವ್ರು ಇದ್ದಾರೆ. ಹೌದು ಮೇಡಮ್. ಒಬ್ಬ ಅಣ್ಣ ಇದ್ದ, ಅಣ್ಣ ಮದುವೆಯಾಗಿ ಅವ್ರ ಹೆಂಡತಿ ಅವ್ರ ಮಕ್ಕಳು ಬೇರೆ ಇದ್ದರು. ಇನ್ನೊಬ್ಬ ತಮ್ಮ ಇದ್ದ, ಮತ್ತೊಬ್ಬ ತಂಗಿಗೆ ಮದುವೆ ಮಾಡಿದ್ವಿ ಮೇಡಮ್, ಸರಿಯಾಗಿದ್ದ ತಂಗಿ, ಕಣ್ಣು ಕಾಣೋ ತಂಗಿಗೆ. ಇನ್ನೊಬ್ಬ ತಮ್ಮ ಅವನು ಕುಲ್ಮಿ ಕೆಲಸ ಮಾಡ್ಕೊಂಡು ಇರ್ತಿದ್ದ ನಮ್ಮ ತಂದೆಯೊಟ್ಟಿಗೆ. ಇನ್ನು ನನ್ನೊಟ್ಟಿಗೆ ಬಂದಿರೋಕ್ಕೆ ಯಾರಿಗೂ ಒಂದು ರೀತಿ ಮನಸ್ಸು ಇದ್ರೂ ಅವರಿಗೆ ಅನಾನುಕೂಲ ಬಿಟ್ಟು ಅದನ್ನೆಲ್ಲ ಇದು ಮಾಡಿ ತ್ಯಾಗ ಮಾಡಿ ಬರೋಣ ಅಂದರೆ ಅವರಿಗೆ ಒಂದು ರೀತಿ ಮನಸ್ಸು ಒಂದು ಕಡೆ ಹಿಂದೇಟಾಗ್ತಿತ್ತು. ಯಾಕಂದರೆ ಅವ್ರದ್ದೇ ಆದ ಒಂದು ಅಲ್ಲಿ ವ್ಯವಸ್ಥೆ, ಬದುಕು, ಅವ್ರದ್ದು ಒಂದು ಜೀವನ ಒಂದು, ಮತ್ತು ಅಲ್ಲಿ ವಾತಾವರಣ, ಇಲ್ಲಿ ವಾತಾವರಣಗಳು ವ್ಯತ್ಯಾಸ ಮೇಡಮ್. ಇಲ್ಲಿ ಮಲೆನಾಡಲ್ಲಿ ಚಳಿ ಇರತಕ್ಕಂಥ ಪ್ರದೇಶ, ಅಲ್ಲಿ ನಮ್ಮ ಕೊಪ್ಪಳದಲ್ಲಿ ಭಾರಿ ಬಿಸಿಲು ಪ್ರದೇಶ. ಹಾಗಾಗಿ ಅವರು ಬರೋಕ್ಕೆ ಮನಸ್ಸು ಮಾಡಲಿಲ್ಲ. ಬಂದರೂ ಒಂದು 2 ದಿನ ಇದ್ದು ಹೋಗೋದೇ ದೊಡ್ಡ ಕಷ್ಟದಲ್ಲಿ. ಹಾಗಾಗಿ ನಾನೊಬ್ಬನೇ ಬ್ಯಾಚಲರ್ ಆಗಿ ಇದ್ದೆ ಮೇಡಮ್. ಮತ್ತು ನಮ್ಮ ಅಣ್ಣನ ಮಗನ ಸ್ವಲ್ಪ ದಿನ ಕಳಿಸಿದ್ರು. ಅವನು ಸ್ವಲ್ಪ ದಿನ ಇದ್ದ. ಆಮೇಲೆ ಅವನಿಗೆ ಇಲ್ಲಿ ವಾತಾವರಣ ಸೆಟ್ ಆಗಲಿ ಅಂತ ಹೇಳಿ ಸೀದಾ ಅಕ್ಕಿ ತೊಗೊಂಬರಕ್ಕೆ ದುಡ್ಡು ಕಳಿಸಿದ್ದೆ ಸೊಸೈಟಿಗೆ ಮೇಡಮ್. ನಾನು ದುಡ್ಡು ತೊಗೊಂಡು ಸೀದಾ ಹೋಗ್ಬಿಟ್ಟ ಊರಿಗೆ ಬಸ್ ಹತ್ಕೊಂಡು. ನನಗೆ ಮತ್ತೆ ಮನೆ ಬಾಡಿಗೆ ಕೊಟ್ಟ ಓನರ್ ಮಕ್ಕಳು ಅವರೆಲ್ಲ ಹೆಲ್ಪ್ ಮಾಡ್ತಿದ್ರು ಮೇಡಮ್. ಅಲ್ಲಿ ಊರ ಸಹಕಾರದಿಂದನೇ ನಾನು ಒಬ್ಬನೇ 4 ವರ್ಷ ಇದ್ದೆ ಮೇಡಮ್. 4 ವರ್ಷ ನಾನು ಹೋಟೆಲಲ್ಲೂ ತಿಂತಿರಲಿಲ್ಲ. ಮನೆಯಲ್ಲೇ ಅನ್ನ ಮಾಡ್ತಿದ್ದೆ, ಹೋಟೆಲ್ ಸಾಂಬಾರು ತರ್ತಿದ್ದೆ ಮೇಡಮ್. ಬೆಳಿಗ್ಗೆ ಅನ್ನ ಮಾಡಿದರೆ ಬೆಳಿಗ್ಗೆ ಮೇಡಮ್ ಫಸ್ಟಿಗೆ ನನ್ನ ಅಡಿಗೆ ಕೇಳಿದ್ರೆ ಬಹುಶಃ ನಾಯಿಗೆ ಹಾಕಿದ್ರು ನಾಯಿ ಮೂಸ್ಬಿಡ್ತಿರ್ಲಿಲ್ವೇನೋ, ಆ ರೀತಿ ಅನ್ನ ಆಗ್ತಿತ್ತು ನನ್ನ ಕೈಯಲ್ಲಿ. ಅನ್ನ ಕೆಲವು ಕಡೆ ಬೆಂದಿರೋದು, ಕೆಲವು ಕಡೆಗೆ ಅಕ್ಕಿ ಬೆಂದಿರ್ತಿರ್ಲಿಲ್ಲ. ಕೆಲವು ಸಲ ಮುದ್ದೆ ಆದರೆ ಪೂರಾ ಮುದ್ದೆ ಅಂಟು ಆ ರೀತಿ ಅನ್ನ. ಮೊದಲೆಲ್ಲ ಕೆಟ್ಟ ಹೋಗ್ತಿತ್ತು. ಮತ್ತು ಆಗ ನಿಧಾನಕ್ಕೆ ಫಸ್ಟ್ ಯಾವುದೇ ಏನೇ ಆಗಲಿ ಮೇಡಮ್, ಫಸ್ಟ್ ಪ್ರಾರಂಭದಲ್ಲಿ ಏನೇ ನಾವು ಕೆಲಸ ಕೈ ಹಾಕಿದ್ರು ಮೊದಲು ಕೇಳುತ್ತೆ, ಹಾಳಾಗುತ್ತೆ, ಆಮೇಲೆ ಸರಿಯಾಗುತ್ತೆ. ಹಾಗೆ ನನ್ನ ಬದುಕಿನಲ್ಲಿ ಮೊದಲೆಲ್ಲ ಕೆಟ್ಟೋದ್ರೂ ಅದರಲ್ಲಿ ಎಷ್ಟು ಸಾಧ್ಯ ಅಷ್ಟು ನಿಂತಿದ್ದೆ, ಉಳಿದಿದ್ದೆಲ್ಲ ಮತ್ತೆ ಚೆಲ್ಲಿ ಬಿಡ್ತಿದ್ದೆ. ಹಾಗೆ 1 ತಿಂಗಳು 2 ತಿಂಗಳು ಹೋಯ್ತು. ಆಮೇಲೆ ನಂತರದಲ್ಲಿ ಮತ್ತೆ ಸ್ವಲ್ಪ ಆಯ್ತು ಮೇಡಮ್. ಅದು ಒಂದು ಸ್ವಲ್ಪ ಅಭ್ಯಾಸ ಆಗ್ತಾ ಸರಿ ಆಯಿತು. ಮತ್ತು ನಮ್ಮ ಮನೆ ಓನರ್ ಮಾತ್ರ ಭಾಳ ಹೆಲ್ಪ್ ಮಾಡೋರು ಮೇಡಮ್. ಅವರು ಕೆಲವು ಸಲ ಮಾಸ್ಟ್ರು ನೀವು ಎಂತ ಮಾಡ್ಕೊಂಡು ತಿಂತೀರ ಅಂತೇಳಿ ಬೆಳಿಗ್ಗೆ ಇಡ್ಲಿ ಸಾಂಬಾರು ಕೊಡೋರು, ಮಧ್ಯಾಹ್ನ ಊಟಕ್ಕೆ ಸಾರು ನಾನು ಹೋಟ್ಲಿಂದ ತರ್ತಿದ್ದೆ, ರಾತ್ರಿ ಒಂದು ಸ್ವಲ್ಪ ಏನಾರು ಕೊಡೋರು, ಮತ್ತೇನಾದ್ರು ಹಬ್ಬ ಹರಿದಿನ ಇದ್ದಾಗ ಅವರು ನಮ್ಗೆ ಊಟ ಕೊಡೋರು ಮೇಡಮ್. ಹಾಗೆಲ್ಲ ಮತ್ತೆ ಶಾಲೆಯಲ್ಲೂ ನಮ್ಮ ಟೀಚರ್ಸು ಪಾಪ ಅವರು ಮನೆಯಲ್ಲಿ ತಿಂಡಿ ಮಾಡಿದರೆ ಪಾಪ ಸಂಗೀತ ಮಾಸ್ಟ್ರು ಕೈ ಎಲ್ಲ ಸುಟ್ಕೊಂಡು ಕೈಯೆಲ್ಲ ಕಪ್ಪಾಗಿರೋದು. ಒಲೆಯಲ್ಲಿ ಅಡುಗೆ ಮಾಡೋದು, ಸಿಮೆಂಟ್ ಸ್ಟೋವಲ್ಲಿ ಅಡುಗೆ ಮಾಡೋದು ಮೇಡಮ್. ಕೈಯೆಲ್ಲ ನೋಡಿ ಅಯ್ಯೋ ಕೈಯೆಲ್ಲ ನೋಡಿ ಮಸಿಯಾಗಿದೆ ಎಲ್ಲ, ಮಾಸ್ಟರ್ ಕೈಯೆಲ್ಲ ಸುಟ್ಕೊಂಡು ಮಾಡ್ಕೊಂಬರ್ತಾರೆ ಅಂತೇಳಿ ಅವ್ರ ಮನೆಯಿಂದ ಬಾಕ್ಸಲ್ಲಿ ತಂದು ಕೊಡೋರು. ಒಂದೊಂದ್ಸಲ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇರೋದು. ಆ ಚಳಿಗೆ ನಂಗೆ ನಡುಕ ತಾಳದೆ 2 ಕಾಪಿ, ಇದು ದೊಡ್ಡ ಲೋಟದಲ್ಲಿ 2 ಕಾಪಿ ತರಿಸ್ಕೊಡೋರು ಮೇಡಮ್ ನನಗೆ ಟೀಚರ್ಸು, ಚಳಿ ಹೋಗ್ಲಿ ಅಂತೇಳಿ. ಅಂಥ ಟೀಚರ್ಸ್ ಒಳ್ಳೆ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮಂದರಾಗಿದ್ದರು ಮೇಡಮ್. ಅಲ್ಲಿ ಕಳಿಸೋದ ಅನುಭವ ಭಾಳ ನನಗೆ ಭಾಳ ಒಂದು ಮನಸ್ಸಿಗೆ ಸಂತೋಷ ಕೊಡ್ತಿತ್ತು ಮೇಡಮ್ ಅಲ್ಲಿ. ಹಾಗಾಗಿ ಅಲ್ಲಿ ಆ ರೀತಿಯ ದಿನಗಳ ಕಳೆದೆ. ಮತ್ತು
ಮನೇಲಿ, ಅದರಲ್ಲೂ ಮನೇಲಿ ಸಂಗೀತ ಪಾಠ ಮಾಡ್ತಿದ್ದೆ ಮನೇಲಿ. ಸಾಯಂಕಾಲ ಬರ್ತಿದ್ರು ಮೇಡಮ್. ಹಾರ್ಮೋನಿಯಂ ಕಲಿತಿದ್ರು, ಅಲ್ಲಿ ಕೊಳಲು ಕಲಿಯೋರು, ತಬಲ ಕಲಿಯೋರು ಅಲ್ಲಿ ಇದ್ರು ಮೇಡಮ್. ಅವ್ರಿಗೆ ಕಲಿಸುವಾಗ ಮತ್ತೆ ನಾನು ಬಾಲಕರ ಶಾಲೆಯಲ್ಲಿ ನಾನು ಸಂಗೀತ ಶಿಕ್ಷಕ ಆಗಿದ್ದೆ. ಇನ್ನೊಬ್ರು ಬಾಲಕಿಯರ ಶಾಲೆಯಲ್ಲಿ ಒಬ್ಬರು ಜಯಂತಿ ಮೇಡಮ್ ಅಂತ ಇದ್ರು. ಅವ್ರ ಮಗಳನ್ನ ನನ್ನ ಸಂಗೀತ ಕಲಿಯಕ್ಕೆ ಕಳಿಸ್ತಿದ್ರು ಮೇಡಮ್. ಸಣ್ಣದು ಮೂರುವರೆ 4 ವರ್ಷದ ಮಗುದು. ಆ ಮಗುಗೆ ನಾನು ಕೂರಿಸ್ಕೊಂಡು ತಾಳ್ಮೆಯಿಂದ ಹೇಳ್ಕೊಡ್ತಿದ್ದೆ. ಅವರಿಗೆ ಅನಿಸ್ತಿತ್ತು ಮೇಡಮ್, ಈ ಮಾಸ್ಟ್ರಿಗೆ ಮದುವೆ ಮಾಡಬೇಕು ಅಂತ. ನಾನು ಅವರಿಗೆ ಅಕ್ಕ ಅಂತ ಕರಿತಿದ್ದೆ. ಅವರಿಗೆ ತಮಾಷೆ ಮಾಡ್ತಾರಂತ ನಾನು ಅನ್ಕೊಂಡೆ. ಒಂದ್ಸಲ ಹೇಳಿದರು, ಇಲ್ಲ ನಿಮಗೆ ಹುಡುಗಿ ನೋಡ್ತೀನಿ ಅಂತ ಹೇಳಿ ಒಂದು 6 ತಿಂಗಳಾಯಿತು, ಎಲ್ಲಿ ನೋಡಲಿಲ್ಲ ಅಂತ ನಾನು ಅನ್ಕೊಂಡೆ. ಅವ್ರು ನೋಡೋ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಮತ್ತೆ 3 ತಿಂಗಳ ನಂತರ, 6 ತಿಂಗಳ ನಂತರ ಮೇಲೆ ಹೇಳಿದ್ರು ಮೇಡಮ್, ಇಲ್ಲ ಕೊಪ್ಪದಲ್ಲಿ ಒಂದು ಹುಡುಗಿ ನೋಡಿದ್ದೀವಿ, ಹೋಗೋಣ ಅಂತ. ಒಂದು ಹುಡುಗಿ ಡಿಗ್ರಿ ಓದಿದ ಹುಡುಗಿಗೆ ನೋಡಿದ್ರು ಮೇಡಮ್. ಆ ಹುಡುಗಿಯ ತಂದೆ ಹುಡುಗಿ ಎಲ್ಲೋ ಶೃಂಗೇರಿ ಹೋಗ್ಯಾರಂತ ಬರೋದು ಸಾಯಂಕಾಲ 6 ಗಂಟೆ ಆಯ್ತು ಮೇಡಮ್. ನಾವು ಹೆಚ್ಚು ಕಡಿಮೆ 12-1 ಗಂಟೆಗೆ ಬರಲಿಲ್ಲ. 6 ಗಂಟೆ ಆದರೂ ಬರಲಿಲ್ಲ, ಕಾದ್ವಿ, ಬರಲಿಲ್ಲ. ಆಗ ಮತ್ತೊಂದು ಹುಡುಗಿ ನೋಡಿದ್ವಿ, ಅಲ್ಲಿ ನೋಡೋಣ ಅಂತ ಮತ್ತೊಂದು ಕಡೆ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಈಗ ನನ್ನ ಹೆಂಡತಿಗೆ ಮದುವೆ ಆದವಳು ಮತ್ತೆ ಅಲ್ಲಿ ನೋಡಿದ ತಕ್ಷಣ ಆಗ್ತೀನಿ ನಾನು ಅಂತ ಒಪ್ಕೊಂಡ್ಬಿಟ್ರು. ನಾವೇನು ಡಿಗ್ರಿ ಆದ ಹುಡುಗಿ ನೋಡೋಕೆ ಹೋದ್ವಿ. ಆ ಹುಡುಗಿ ತಂದೆ ತಾಯಿ ಏನೋ ಕಾರಣದಲ್ಲಿ ಬರಲಿಲ್ಲ, ಅಥವಾ ಏನೋ ಕೊಡೋಕೆ ಮನಸ್ಸಲ್ಲಿ ಬರಲಿಲ್ಲ, ನನಗೆ ಗೊತ್ತಾಗಲಿಲ್ಲ ಮೇಡಮ್. ಮತ್ತು ಇಲ್ಲಿ ಹೋದಾಗ ಈ ಹುಡುಗಿಗೆ ಏನು ಎಜುಕೇಷನ್ ಇಲ್ಲ ಮೇಡಮ್. ಆದರೂ ಒಪ್ಪಿಕೊಂಡಿಲ್ಲ. ಮತ್ತು ನಾ ಹೇಳಿದ್ದೆ, ನೋಡ್ರಿ ನೀವು ಒಮ್ಮೆ ಬಿಟ್ಟು 4 ಸಲ ಯೋಚನೆ ಮಾಡಿ, ನಾನು ಕಣ್ಣಿಲ್ದವನು, ಈಗ ನಿಮಗೇನು ಗೌರ್ಮೆಂಟ್ ಕೆಲಸ ಐತಂತ, ಮತ್ತೆ ಮುಂದೆ ನಾಳೆ ಏನೋ ಹಣದ ಒಂದು ಕೊರತೆ ಆಗಾಗಲ್ಲ ಮುಂದೆ ಜೀವನದಲ್ಲಿ ಅಂದ್ಕೊಂಡು ಈಗ ಒಪ್ಪಿಕೊಂಡು ಆಗ್ಬೋದು. ನಾಳೆ ಯಾರಾದರೂ ಬೇರೆ ಹೆಣ್ಣುಮಕ್ಕಳು ಏನೇ ಹೋಗಿ ಕಣ್ಣಿಲ್ದವ್ನು ಮದುವೆ ಆಗಿದ್ಯಾ ಅಂತಂದು ಏನಾದ್ರು ಹೇಳಿದಾಗ ಬಿಟ್ಟು ಹೋದರೆ ನಮ್ಮ ಜೀವನ ನರಕ ಆಗುತ್ತೆ, ಹಾಗೆಲ್ಲ ಆಗೋದಾದರೆ ಬೇಡವೇ ಬೇಡ ಅಂತೇಳಿ ನಾನು ಒಂದು 2-3 ತಿಂಗಳು ಟೈಮ್ ತೊಗೊಳ್ಳಿ ಅಂತ ಹೇಳಿದ್ರಿ. ಕೇಳಿ ಆಮೇಲೆ ಮತ್ತೆ ರಜೆ ಬಂತು ಮೇಡಮ್. ರಜೆಯಲ್ಲಿ ಹೋದ್ವಿ ನಾವು ಮನೆಗೆ, ಕೊಪ್ಪಳಕ್ಕೆ. ಆಗ ಅಲ್ಲಿ ಒಂದು ಪತ್ರ ಬರೆದ್ರು, ನಮ್ಮ ಹುಡುಗಿಗೆ ಸಂಪೂರ್ಣ ಒಪ್ಪಿಗಿದೆ ಅಂತಂದು. 1.5 ತಿಂಗಳಾದ್ಮೇಲೆ ಪತ್ರ ಬರೆದ್ರು. ಆಮೇಲೆ ಮತ್ತೊಂದು 1 ತಿಂಗಳಾದ್ಮೇಲೆ ಮತ್ತೆ ನಮ್ಮ ಮನೆಯಿಂದ ಎಲ್ಲ ನಮ್ಮ ಗುರುಗಳನ್ನು, ನಮ್ಮ ತಾಯಿ, ನಮ್ಮ ಸಂಬಂಧಿಕರ ಅಕ್ಕನೆಲ್ಲ ಕರೆಸಿ ಆಗ ನೋಡ್ವಿ, ಹೋಗಿ ಮಾತಾಡ್ಸಿ ಬಂದಾಗ ಒಪ್ಪಿಕೊಂಡ್ರು ಹುಡುಗಿ. ಮತ್ತೆ ಕಳಸದಲ್ಲಿ ಒಂದು ದೇವಸ್ಥಾನ, ಕಳಶೇಶ್ವರ ದೇವಸ್ಥಾನ ಅಂತ ಇದೆ ಮೇಡಮ್. ಆ ದೇವಸ್ಥಾನದಲ್ಲಿ ಅಲ್ಲಿ ನಾನು ಹಾರ್ಮೋನ್ ನುಡ್ಸಕ್ಕೆ ಹೋಗ್ತಿದ್ದೆ. ಅಲ್ಲಿ ದೇವಸ್ಥಾನ ಭಟ್ರು ಮತ್ತು ಆಡಳಿತ ಅಧಿಕಾರಿಗಳು ಎಲ್ಲರೂ ಸೇರಿ ಅಂತೂ ಮದುವೆ ಮಾಡಿದ್ರು ಮೇಡಮ್. ಅಲ್ಲಿ ಏನು ಮದುವೆ ಆಯಿತು. ಆಮೇಲೆ 2 ಹೆಣ್ಮಕ್ಳಿದ್ದಾರೆ. ಒಬ್ಬ ಮಗಳು ಶ್ರುತಿ ಅಂತ ಮೇಡಮ್, ಇನ್ನೊಬ್ಬಳು ಸಹಾನ ಅಂತ. ಶ್ರುತಿಯನ್ನು ನನ್ನ ಮಗಳು ಒಂದು 2-3 ವರ್ಷದಿಂದ ಸಂಗೀತ ಕಲ್ಸಕ್ಕೆ ಶುರು ಮಾಡಿದ್ವಿ ಮೇಡಮ್. 5ನೇ ವಯಸ್ಸಿಗೆ ಸಂಗೀತ ಹಾಡಕ್ಕೆ ಶುರು ಮಾಡಿದ್ಲು. ವೇದಿಕೆಯಲ್ಲಿ ಕೂರಿಸಿ ಹಾಡಿಸ್ತಿದ್ದೆ ಮೇಡಮ್. ಆ ಮಗಳಿಗೆ ಒಳ್ಳೆ ಚೆನ್ನಾಗಿ ಹಾಡ್ತಾಳೆ, ಒಳ್ಳೆ ಗಾಯಕಿ ಆಗಿದ್ದಾಳೆ. ಅವಳು ಜೂನಿಯರ್, ಸೀನಿಯರ್, ವಿದ್ವತ್ವ, ಪೂರ್ವ ವಿದ್ವತ್ ಅಂತಿಮ ಪರೀಕ್ಷೆ ಆಯಿತು. ಮತ್ತು ಗುಲ್ಬರ್ಗ ಶರಣಬಸವಪ್ಪ ಯೂನಿವರ್ಸಿಟಿಯಲ್ಲಿ MA ಮ್ಯೂಸಿಕ್ ಅಂತ ಮಾಡಿದ್ಲು. ಅಲ್ಲಿ ಮೊನ್ನೆ ಗೋಲ್ಡ್ ಮೆಡಲ್ ಆಯ್ತು ಮೇಡಮ್, ಚಿನ್ನದ ಪದಕ ತೊಗೊಂಡಿದ್ದಾಳೆ. ಈಗ ಆಳ್ವಾಸ್ ಹೈಸ್ಕೂಲಲ್ಲಿ ಸಂಗೀತ ಶಿಕ್ಷಕಿ ಕೆಲಸ ಮಾಡ್ತಾಳೆ ಮೇಡಮ್, ದೊಡ್ಡ ಮಗಳು. ಸಣ್ಣ ಮಗಳು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಮೇಡಮ್. ಈಗ 7ನೇ ಸೆಮ್ ಪರೀಕ್ಷೆ ಬರಿತಾ ಇದ್ದಾಳೆ. ಇವತ್ತೊಂದು ಈಗ ಬರಿತಾ ಇದ್ದಾಳೆ ಸದ್ಯ. ಇವತ್ತು ಇನ್ನು 20ಕ್ಕೆ 23ಕ್ಕೆ ಪರೀಕ್ಷೆ ಇದೆ ಮೇಡಮ್. ಅದು ಮುಗೀತು ಅಂದ್ರೆ 7ನೇ ಸೆಮ್ ಮುಗಿಯುತ್ತೆ. ನೆಕ್ಸ್ಟ್ 8ನೇ ಸೆಮ್ ಪ್ರಾರಂಭ ಆಗುತ್ತೆ ಮೇಡಮ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಆ ಕೋರ್ಸ್ ಮಾಡ್ತಾ ಇದ್ದಾಳೆ ಮೇಡಮ್. ಇನ್ನು ನಾನು ಹೇಳ್ತಿ ಮನೆಯಲ್ಲೇ ನಮ್ಮನ್ನೆಲ್ಲ ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾಳೆ ಮೇಡಮ್. ಇನ್ನೊಂದೇನು ಅಂತ ಹೇಳಿದರೆ, ನಮ್ಮದು ಏನೇ ಒಂದು ಸಾಧನೆ ಇರಲಿ, ನಮ್ದು ಏನೇ ಒಂದು ಪ್ರತಿಭೆ ಇರಲಿ, ಅದನ್ನು ಗುರುತಿಸಬೇಕು ಸರ್. ನಿಮ್ಮನ್ನು ಎಲ್ಲೆಲ್ಲ ಗುರುತಿಸಿದ್ದಾರೆ ಸರ್? ಎಲ್ಲಿ ಸನ್ಮಾನಗಳೆಲ್ಲ ಮಾಡಿದ್ದಾರೆ? ನನಗೆ ಪ್ರಾರಂಭದಲ್ಲಿ ಮೇಡಮ್ ಸಂಗೀತ ಕಲಿಯಕ್ಕೆ ಶುರು ಮಾಡಿದಾಗ 2018ನೇ ಇಸ್ವಿಯಲ್ಲಿ ಕಲಿಯಕ್ಕೆ ಶುರು ಮಾಡಿದೆ. 20ನೇ ಇಸ್ವಿಯಲ್ಲಿ ನನಗೊಂದು 98ರಲ್ಲಿ ಕಲಿಯಕ್ಕೆ ಶುರು ಮಾಡಿದ್ದು. 98ರಲ್ಲಿ ಕಲಿಯಕ್ಕೆ ಶುರು ಮಾಡಿ 2098ರಲ್ಲಿ 88 ಮೇಡಮ್. 88ನೇ ಇಸ್ವಿಯಲ್ಲಿ ಕಲಿಯಕ್ಕೆ ಶುರು ಮಾಡಿದೆ. ಆಮೇಲೆ 88ರಿಂದ 90ನೇ ಇಸ್ವಿಯಲ್ಲಿ ಒಂದು ಈಶ್ವರ ದೇವಸ್ಥಾನ ಅಂತ ಇದೆ ಮೇಡಮ್. ಅಲ್ಲಿ ಪ್ರತಿ ಸೋಮವಾರಕ್ಕೊಮ್ಮೆ ಶಿವಾನುಭವ ಅಂತ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಶಿವಾನುಭವದಲ್ಲಿ ವಚನ ಹಾಡ್ತಾರೆ, ಮತ್ತು ಪ್ರವಚನ ಮಾಡ್ತಾರೆ ಮೇಡಮ್. ಒಬ್ಬರು ಸ್ವಾಮೀಜಿಯವರು ಕೊನೆಗೆ ಆಶೀರ್ವಚನ ಅಂತ ಅವರು ಭಾಷಣ ಮಾಡ್ತಾರೆ, ಆಶೀರ್ವಚನ ಅಂತ ನೀಡ್ತಾರೆ. ಆಗ ಅದಕ್ಕಿಂತ ಮೊದಲು ಮಂಗಲವಾದ್ಯ ಅಂತ ನನಗೆ ನಮ್ಮ ಗುರುಗಳು ಕೊಳಲು ನುಡಿಸು ನೀನು ಅಂತ ಕರ್ಕೊಂಡು, ನನಗೆ ಅದೇ ಪ್ರಾರಂಭ ಮೇಡಮ್. ನುಡಿಸ್ತಾ ಇದ್ದೆ, ಒಂದು ರಾಗ ನುಡಿಸ್ತಾ ಇದ್ದೆ. ಆ ಒಂದು ರಾಗವನ್ನೇ ನನಗೆ ನನ್ನ ಕಡೆಯಿಂದ ನುಡಿಸೋಕೆ ಕರ್ಕೊಂಡು ಹೋದರು. ಅದು ಏನೋ ಗುರುಗಳು ಜೊತೆಗಿದ್ದರು. ಅವ್ರ ಮೇಲೆ ಸ್ಟೇಜ್ ಮೇಲೆ ಕೂರಿಸ್ಬೇಕಾದ್ರೆ ಏನು ಹೆದರಬೇಡ, ನಿನಗೆ ಎಷ್ಟು ಬರುತ್ತೆ ಕರೆಕ್ಟ್ ಆರಾಮಾಗಿ
ಸಮಾಧಾನವಾಗಿ ನುಡಿಸು, ಚೆನ್ನಾಗಿ ಕೇಳುತ್ತೆ ಹೊರಗೆ ಅಂತ ಹೇಳಿದ್ರು ಮೇಡಮ್. ಆಯಿತು ಅಂತೇಳಿ ನಾನು ಈಗ ಹಂಸೋದ್ದಿನ ರಾಗದಲ್ಲಿ ಒಂದು ನಮ್ಮ ಕಡೆ ಗತ್ತು ಅಂತ ಹೇಳ್ತಾರೆ ಮೇಡಮ್, ಸಾಹಿತ್ಯ ಇರೋದಲ್ಲ, ಬರೀ ಒಂದು ಬಂದಿಸು ಅಂತ ಹೇಳ್ತೀವಿ ಮೇಡಮ್, ಬಂದಿಸು ಅಂತ ಹೇಳ್ತೀವಿ, ಗತ್ತು ಅಂತ ಹೇಳ್ತೀವಿ. ನುಡಿಸಿದೆ, ಭಾರಿ ಖುಷಿ ಆಯಿತು ಮೇಡಮ್. 5 ನಿಮಿಷ ನುಡಿಸಿದ್ದೆ, ಹೆಚ್ಚೆ ನುಡಿಸಲಿಲ್ಲ ಮೇಡಮ್. ನನಗೆ ಹೆದರಿಕೆ ಶುರು ಆಗ್ತಿತ್ತು, ಯಾಕಂದ್ರೆ ಇನ್ನೂ ಕಲಿಯೋದಿತ್ತು ಬೇಕಾದಷ್ಟು. 5 ನಿಮಿಷ ನುಡಿಸಿದ್ದೆ. ಆಗ 5 ನಿಮಿಷ ನುಡಿಸ್ತಾ ಕೊಳಲು ಭಾಳ ಚೆನ್ನಾಗಿ ಇಂಪನಿಸ್ತು. ಕೊಳಲು ನುಡಿಸೋರು ಕಡಿಮೆ ಅಲ್ಲ ಮೇಡಮ್. ಆಗ ಭಾರಿ ಖುಷಿಯಾಗಿ ನನಗೆ ಒಂದು ಹೂವಿನ ಹಾರ, ಕೊಳ್ಳಿಗೆ ಹೂವಿನ ಹಾರ ಹಾಕಿ ನನಗೆ ಕವರಿಗೆ 50 ರೂಪಾಯಿ ಹಾಕಿ ಒಂದು ಕವರ್ ಕೊಟ್ಟರು ಮೇಡಮ್. ಎಷ್ಟು ಖುಷಿಯಾಗಿತ್ತಂದ್ರೆ ಮೇಡಮ್, ಮತ್ತು ನನಗೆ ಆ ಹಣವನ್ನು ನನಗೆ ಗೌರ್ಮೆಂಟ್ ಕೆಲಸ ಸಿಗೋವರೆಗೂ ಸಾಕಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದು ಮೇಡಮ್. ಸಾಕಷ್ಟು ಕಡೆನೂ ನನಗೆ ಸನ್ಮಾನಗಳಾಗಿದ್ದವು, ಶಾಲ್ ಹೊತ್ತಿಸಿ, ಹಾರ ಹೊತ್ತಿಸಿ ಸನ್ಮಾನ ಮಾಡಿದ್ರು. ಮತ್ತು ಒಂದು ಗೌರವ ಕಾಣಿಕೆ ಅಂತ ಕೊಡ್ತಿದ್ರು. ನನಗೆ ದುಡ್ಡಿನ ಮೇಲೆ ಆಸೆನೇ ಇರಲಿಲ್ಲ ಮೇಡಮ್. ನಮ್ಮ ಗುರುಗಳು ಏನು ದೊಡ್ಡ ಸಂಪಾದನೆ ಮಾಡೋಂಥವ್ರಲ್ಲ, ಅವರು ಬರೀ ನನಗೆ ಕಲಿಸ್ಬೇಕು, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು, ವಿದ್ಯಾರ್ಥಿಗಳಿಗೆ ನಮಗೆ ಸಂಪತ್ತು, ವಿದ್ಯಾರ್ಥಿಗಳಿಗೆ ನಮಗೆ ಆಸ್ತಿ ಅಂತ ಅನ್ನೋರು. ಹಾಗಾಗಿ ನಾನು ಗುರುಗಳಿಗೆ ಎಲ್ಲೇ ಏರೇ ದುಡ್ಡು ಕೊಡಲಿ ನಾನು ತೊಗೊಂಡೋಗಿ ಗುರುಗಳಿಗೆ ಕೊಡೋದು ಮೇಡಮ್. ಗುರುಗಳು ನನಗೆ ಏನು ಕಡ್ತಿಲ್ದಂಗೆ ಮೇಡಮ್, ಬಟ್ಟೆ ಬೇಕಾದ್ರೆ ಬಟ್ಟೆ ಕೊಡಿಸೋರು, ಖರ್ಚಿಗೆ ಏನಾದ್ರು ಬೇಕಂದ್ರೆ ಅಲ್ಲಿ ನನ್ನ ಜಾಬಲ್ಲಿ ಇದೆಯಪ್ಪ ತಗೋ ಹೋಗು ಅಂತ ತಂದೆ ಮಕ್ಕಳಿಗೆ ಹೇಳ್ದಂಗೆ ಹೇಳೋರು ಮೇಡಮ್. ಹಾಗಾಗಿ ನನಗೆ ಸಾಕಷ್ಟು ಎಲ್ಲೇ ಕಾಣಿಕೆ ಬಂದರೆ ಕೊಟ್ಟರೆ, ಕಾಣಿಕೆ ಅಂತ ಹೇಳೋರು ಮೇಡಮ್, ಒಂದು ಗೌರವಧನ ಕೊಟ್ಟರೆ ಕಾಣಿಕೆ ಅಂತ ಹೇಳೋರು. ಅವೆಲ್ಲ ಕೊಟ್ಟರು. ನಾನು ಗೌರ್ಮೆಂಟ್ ಕೆಲಸ ಸಿಗೋವರೆಗೂ ನಾನು ಗುರುಗಳ ಜೊತೆಗೆ ಅದೇ ಗುರುಗಳಿಗೆ ಸಮರ್ಪಣೆ ಮಾಡ್ತಿದ್ದೆ. ಅವರು ಗುರುಗಳ ಜೊತೆಗಿರುವಾಗ ಹಾಗೂ ಸನ್ಮಾನ ಆಗಿದೆ, ಕೆಲಸ ಸಿಕ್ಕ ಮೇಲೆ ತುಂಬ ಕಡೆಗೂ ಆಗಿದೆ ಮೇಡಮ್. ಮತ್ತು ಒಂದು ರೀತಿಯಲ್ಲಿ ಈಗ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟು ಸನ್ಮಾನ ಮಾಡಿದ್ವು ಅಂತಂದರೆ ನನಗೆ ಶಿವಮೊಗ್ಗದಲ್ಲಿ ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆಯವರು, ಚಿಕಿತ್ಸಾಲಯ ಸಂಸ್ಥೆಯವರು, ಅವರು ಒಂದು ರಾಜ್ಯ ಮಟ್ಟದ ಕರ್ನಾಟಕ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಟ್ಟರು ಮೇಡಮ್, ಸಂಗೀತದಲ್ಲಿ ಸಾಧನೆ ಮಾಡಿದವರಿಗೆ ಅಂತ ಹೇಳಿ. ಆಗ ನನಗೊಂದು 2006ರಲ್ಲಿ ಕೊಟ್ಟರು ಮೇಡಮ್. ಮತ್ತು 2005ರಲ್ಲಿ ನಮ್ಮ ಕಳಸದಲ್ಲಿ ಆಟೋ ಚಾಲಕರು ಮತ್ತು ಮಾಲಕರು ಅವರು ಸೇರಿ ಒಂದು ಒಳ್ಳೆ ಆಗಸ್ಟ್ 15ರಂದು ಮೇಡಮ್, ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅವರೊಂದು ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಿದರು. ಮತ್ತು ಅದೇ ರೀತಿ ಸಾಕಷ್ಟು ಕಡೆ ಸನ್ಮಾನಗಳಾಗಿದೆ ಮೇಡಮ್. ಆದರೆ ಉದಾಹರಣೆ ನಾನು ಒಂದು 2-3 ಹೇಳಿರ್ತೀನಿ ನಿಮಗೆ. ಮತ್ತು ಮೊನ್ನೆ 2023 ಮೇಡಮ್, 23 ನವಂಬರಿಗೆ 30ರಂದು ವಿಶ್ವದರ್ಶನ ದಿನಪತ್ರಿಕೆ ಅಂತೇಳಿ ಅಲ್ಲೊಬ್ಬರು ಡಾಕ್ಟರ್ SS ಪಾಟೀಲ್ರು ಅಂತೇಳಿ ಹುಬ್ಬಳ್ಳಿಯಲ್ಲಿ ಇರ್ತಾರೆ ಮೇಡಮ್. ಅವರು ವಿಶ್ವದರ್ಶನ ದಿನಪತ್ರಿಕೆ ಸಂಘಟಕರು ಮತ್ತು ಅವರು ಪತ್ರಿಕೆ ಮುಖ್ಯಸ್ಥರು ಮೇಡಮ್. ಅವರು ಕರ್ನಾಟಕ ರಾಜ್ಯ ರತ್ನ ಪ್ರಶಸ್ತಿ ಅಂತೇಳಿ ಅವರು ಒಂದು ಧಾರವಾಡದಲ್ಲಿ ರಂಗಾಯಣ ಅಂತ ಒಂದು ಸಂಸ್ಥೆ ಇದೆ ಮೇಡಮ್. ಆ ರಂಗಾಯಣ ಸಂಸ್ಥೆಯಲ್ಲಿ ಅವರು ಒಂದು ನನಗೆ ಪ್ರಶಸ್ತಿಯನ್ನು ಕೊಟ್ಟರು ಮೇಡಮ್. ಸಂಸ್ಥೆಯಲ್ಲಿ ಇಲ್ಲೇ ಕಾರ್ಕಳ ಸಂಸ್ಥೆಯಲ್ಲಿ ಮೇಡಮ್, ಇಲ್ಲಿ ಒಂದು ಧ್ಯಾನ ಮಂದಿರ ಅಂತ ಇತ್ತು ಇಲ್ಲಿ ನಮ್ಮ ಸಾಯಿಬಾಬಾ ಮಂದಿರದ ಹತ್ರ ಧ್ಯಾನ ಮಂದಿರ ಕಟ್ಟಿಸಿದ್ದಾರೆ ಒಬ್ಬರು, ಶ್ರೀನಿವಾಸ್ ಪೈ ಮತ್ತು ನಿರ್ಮಲಾ ಪೈ ಅಂತ, ಅವ್ರ ಮಗನ ಸ್ಮರಣಾರ್ಥ. ಅವರು ಪ್ರತಿ ವರ್ಷ ಜನವರಿ 1ರಂದು ಮಗನ ಬರ್ತ್ಡೇ ಮಾಡ್ತಾರೆ ಮೇಡಮ್. ಆ ಸಮಯದಲ್ಲಿ ಅವಾಗೂ ನನಗೆ ಸನ್ಮಾನ ಮಾಡಿದ್ರು ಮೇಡಮ್. ಮೊನ್ನೆ ಆ ಸನ್ಮಾನ ಪತ್ರನೂ ಕೊಟ್ಟಿದ್ದಾರೆ, ಶಾಲೆಯಲ್ಲೂ ಸನ್ಮಾನ ಮಾಡಿದ್ದಾರೆ ಮೇಡಮ್. ನಮ್ಮ STM ಸಮಿತಿಯವರು, ಶಿಕ್ಷಕರು ಮತ್ತು ಮಕ್ಕಳು ಎಲ್ಲರೂ ಸೇರಿ ಇಲ್ಲಿ ಗೌರವ ಸಮರ್ಪಣೆ ಮಾಡಿದ್ದಾರೆ ಮೇಡಮ್. ಮತ್ತು ನಾನು ನಮ್ಮ ಸಂಗೀತ ಪರೀಕ್ಷೆಗಳು ನಡೀತವೆ ಮೇಡಮ್. SSLC ಬೋರ್ಡ್ನವ್ರು ನಡೆಸ್ತಿದ್ರು ಹಿಂದೆ, ಜೂನಿಯರ್ ಸೀನಿಯರ್ ಯುದ್ಧದ ಪರೀಕ್ಷೆಗಳಿಗೆ. ಅಲ್ಲಿ ಒಬ್ಬ ಪರೀಕ್ಷೆಗೆ ಸದಸ್ಯನಾಗಿ ನಾನು ಪರೀಕ್ಷಾ ಮಂಡಳಿಗೆ ಪರೀಕ್ಷಾ ಕಾರ್ಯಕ್ಕೆ ನಾನು ತೀರ್ಪುಗಾರನಾಗಿ ಸಾಧಾರಣ ಒಂದು 25 ವರ್ಷದಿಂದ ಆ ಕಾರ್ಯ ನಿರ್ವಹಣೆ ಮಾಡಿದ್ದೀನಿ ಮೇಡಮ್. ನನ್ನ ಮಗಳನ್ನು ಪರೀಕ್ಷಾ ಕಾರ್ಯ ನಿರ್ವಹಣೆ ಮಾಡ್ತಾಳೆ ಮೇಡಮ್. ಈಗ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾನಿಲಯಕ್ಕೆ ಸಂಗೀತ ಪರೀಕ್ಷೆಯ ಒಂದು ಪರೀಕ್ಷಾ ವ್ಯವಸ್ಥೆಯನ್ನು ಹಸ್ತಾಂತರ ಮಾಡಿದ್ದಾರೆ ಮೇಡಮ್. ಈಗ ಅಲ್ಲಿನೂ ಯೂನಿವರ್ಸಿಟಿಯಲ್ಲಿ ಸದಸ್ಯತ್ವ ಪಡ್ಕೊಂಡು ಮೊನ್ನೆ ಗುಲ್ಬರ್ಗದಲ್ಲಿ ವಿದ್ಯುತ್ ಪರೀಕ್ಷೆಗೆ ತೀರ್ಪುಗಾರರಾಗಿ ಹೋಗಿದ್ದೆ, ಮತ್ತು ಮಂಗಳೂರಲ್ಲಿ ವಿದ್ಯುತ್ ಪರೀಕ್ಷೆ ತೀರ್ಪುಗಾರನಾಗಿ ಹೋಗಿದ್ದೆ ಮೇಡಮ್, ಯೂನಿವರ್ಸಿಟಿಯವರ ಒಂದು ಆದೇಶದ ಮೇರೆಗೆ. ಹೀಗೆಲ್ಲ ನನ್ನ ಒಂದು ಸೇವೆಯ ಒಂದು
ಸೇವಾವಧಿಯಲ್ಲಿ ನನ್ನ ಕೆಲಸ ಕಾರ್ಯ ಹೀಗಿದೆ ಮೇಡಮ್. ಅಂತ ಹೇಳಿದ್ರೆ ನೀವೀಗ ಒಂದು ಒಳ್ಳೆ ರೀತಿಯಾದ ಶಿಕ್ಷಣ ನೀಡ್ತಾ ಇದ್ದೀರಿ, ಸಂಗೀತ ಶಿಕ್ಷಣ. ಇನ್ನಷ್ಟು ಸಹಸ್ರಾರು ವಿದ್ಯಾರ್ಥಿಗಳಿಗೆ ನೀವು ಸಂಗೀತವನ್ನು ಹೇಳಿಕೊಡುವ ಹಾಗೆ ಆಗಲಿ ಅಂತ ನಮ್ಮ ಕರಾವಳಿ ನಾಡಿಂದ ಕೇಳಿಕೊಳ್ತಾ ಇದ್ದೇವೆ ಸರ್. ನಮ್ಮೊಂದಿಗೆ ಇಷ್ಟೊತ್ತು ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬ ಧನ್ಯವಾದ ಮೇಡಮ್. ತಾವು ಕರಾವಳಿ ಒಂದು ಮಾಧ್ಯಮದ ವತಿಯಿಂದ, ಮೀಡಿಯಾದ ವತಿಯಿಂದ, ಪತ್ರಿಕಾರರ ಪರವಾಗಿ, ಎಲ್ಲರ ಪರವಾಗಿ ನೀವು ನನಗೆ ಬಂದು, ನಾನು ದೊಡ್ಡ ಕಲಾವಿದ ಅಂತ ನಾನಂತೂ ಖಂಡಿತ ಅಲ್ಲ ಮೇಡಮ್. ನಾನು ಕಲಿತಾ ಇದ್ದೀನಿ, ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ. ಹಾಗಾಗಿ ನನ್ನನ್ನು ನೀವು ಗುರುತಿಸಿ ನನಗೆ ತಾವೊಂದು ವೇದಿಕೆಯನ್ನು ಮಾಡಿಕೊಟ್ಟು ನನ್ನನ್ನು ಮಾತಾಡಿಸಿ ನನಗೆ ಒಂದು ನೀವು ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ ಮೇಡಮ್, ನಿಮಗೆ ಮತ್ತು ಎಲ್ಲ ನಮ್ಮ ಮಾಧ್ಯಮ ವರದವರು ಎಲ್ಲರಿಗೂ ನಾನು ತುಂಬ ಹೃದಯದ ಒಂದು ಭಾವನಾತ್ಮಕವಾದ ಒಂದು ನಮಸ್ಕಾರಗಳನ್ನು ಹೇಳ್ತೀನಿ ಮೇಡಮ್. ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಧನ್ಯವಾದಗಳು. ನಾನು ನಿಮಗೆ ಇವತ್ತು ಕೃಷ್ಣಪ್ಪ ಸರ್ನ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮಗೆ ತಿಳಿಸಿದೆ ನಾನು ನಿಮಗೆ. ಅದಲ್ಲದೆ ವಿದ್ಯಾರ್ಥಿಗಳು ಅವರ ಮೇಲಿಟ್ಟುವ ಗೌರವ, ಅದಲ್ಲದೆ ಸಂಗೀತ ಮಾತ್ರ ಅಲ್ಲದೆ ಅದನ್ನು ಹೊರತುಪಡಿಸಿ ಜೀವನದಲ್ಲಿ ನಾವು ಯಾವ ರೀತಿ ಅದನ್ನ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಮಕ್ಕಳಿಗೆ ಕೃಷ್ಣಪ್ಪ ಸರ್ ತಿಳಿಸಿಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಕರಾವಳಿ ನಾಡಿ.